ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು 7th ಕ್ಲಾಸಲ್ಲಿ 7ನೇ ಕ್ಲಾಸಲ್ಲಿ ಭಾಗ 1ರಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ ಪೌರನೀತಿ. ನಾನು ಮುಂಚೆ ಹೇಳಿದ್ನಲ್ಲ, ಫಸ್ಟು ಈ 7th ರಿಂದ 10th ವರೆಗೂ ಎಲ್ಲ ಇತಿಹಾಸನ ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಪೌರನೀತಿಗೆ ಒಂದೊಂದಾಗಿ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ 10th ಅಲ್ಲಿ ಹಿಸ್ಟ್ರಿ ಪಾಠ ಎಲ್ಲನೂ ಮುಗೀತು. ಸೊ ಇವಾಗ ಮತ್ತೆ 7th ಕ್ಲಾಸಲ್ಲಿ ಬಂದಿದ್ದೀವಿ. ಅದು ಪೌರನೀತಿ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡೋಣ. 9ನೇ ಅಧ್ಯಾಯ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಅನ್ನೋ ಈ ಪಾಠವನ್ನು ನೋಡ್ತಾ ಹೋಗೋಣ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಭಾಳಷ್ಟು ದಿನ ಉಳಿದಿಲ್ಲ, ಯಾಕಂದರೆ ಡಿಸೆಂಬರಲ್ಲೇ ಎಕ್ಸಾಮ್ ಇರೋದ್ರಿಂದ ಸೊ ಬೇಗ ಇವೆಲ್ಲ ಪಾಠಗಳನ್ನು ಕಂಪ್ಲೀಟ್ ಮಾಡಬೇಕು. ನಾನು ತೆಲಂಗಾಣ TET ಕ್ವಶನ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಒಂದು 2 days ಆಗ್ಬೋದು. ತೆಲಂಗಾಣ TETನಲ್ಲಿ ಏನು ಈ ಸೈಕಾಲಜಿ ಮತ್ತು ಹಿಸ್ಟ್ರಿ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ನಮ್ಮದು ಈ TETಗೆ ಸಿಲೆಬಸ್ಸಲ್ಲಿ ಏನಿದೆಯಲ್ಲ ನಮ್ಮ TETಗೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಕ್ವಶನ್ಸ್ನ ತೆಗೆದು ಒಂದು ಕ್ಲಾಸ್ನ ಮಾಡ್ತೀನಿ. ಸೊ ಹಾಗಾಗಿ ಕ್ಲಾಸ್ನ ಮಿಸ್ ಮಾಡ್ಕೊಳ್ಬೇಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವುದೇ ಹೊಸ ವಿಡಿಯೋ ಮಾಡಿದರೆ, ಆಗ ನೀವು ಈಸಿಯಾಗಿ ನೋಡ್ಬೋದು. ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಶಾಸಕಾಂಗವು ರಾಜ್ಯದ ಇಚ್ಛೆಯನ್ನು ರೂಪಿಸುವ ಮತ್ತು ವ್ಯಕ್ತಪಡಿಸುವ ಸರ್ಕಾರದ ಮೊದಲನೆಯ ಅಂಗವಾಗಿದೆ. ರಾಜ್ಯದ ಇಚ್ಛೆಯನ್ನು ರೂಪಿಸೋದು ಹಾಗೆ ಅದನ್ನು ವ್ಯಕ್ತಪಡಿಸೋದಕ್ಕೆ ಸರ್ಕಾರದ ಮೊದಲನೇ ಅಂಗನೇ ಶಾಸಕಾಂಗ. ಇದು ಕಾರ್ಯಾಂಗ ಮತ್ತು ನ್ಯಾಯಾಂಗದ ಕಾರ್ಯನಿರ್ವಹಣೆಗೂ ಕೂಡ ಆಧಾರವಾಗಿದೆ. ಶಾಸಕಾಂಗ ಒಂದನೇ ಇದ್ದರೆ ಸಾಕಾಗೋದಿಲ್ಲ, ಅದಕ್ಕೆ ಕಾರ್ಯಾಂಗನೂ ಮುಖ್ಯ ಇರುತ್ತೆ, ಹಾಗೆ ನ್ಯಾಯಾಂಗ ಕೂಡ ಇರೋದು ತುಂಬಾ ಮುಖ್ಯ ಆಗಿರುತ್ತೆ. ಇವೆರಡೂ ಈ ಶಾಸಕಾಂಗದ ಕಾರ್ಯನಿರ್ವಹಣೆಗೆ ಆಧಾರವಾಗಿದ್ದಾವೆ. ಇದರಿಂದ ಶಾಸಕಾಂಗವನ್ನು ಸಾರ್ವಜನಿಕ ಅಭಿಪ್ರಾಯದ ಬಾರೋಮೀಟರ್ ಅಂತ ಕರೀತಾರೆ. ನೋಡಿ, ಈ ಥರ ಕ್ವಶನ್ಸ್ ಕೊಡ್ತಾರೆ. ಯಾವುದನ್ನು ಶಾಸಕಾಂಗವನ್ನು ಸಾರ್ವಜನಿಕ ಅಭಿಪ್ರಾಯದ ಯಾವ ಒಂದು ಅಂಗವನ್ನು ಬಾರೋಮೀಟರ್ ಅಂತ ಕರೀತಾರೆ ಅಂತ ಈ ಥರ ಕ್ವಶನ್ಸ್ ಕೇಳ್ತಾರೆ. ನೋಡಿ, ಇದು ಇಂಪಾರ್ಟೆಂಟ್. ನೋಡಿ, ಬಾರೋಮೀಟರ್ ಅಂತೇಳಿ ಶಾಸಕಾಂಗವನ್ನು ಸಾರ್ವಜನಿಕ ಅಭಿಪ್ರಾಯದ ಬಾರೋಮೀಟರ್ ಅಂತ ಕರೀತಾರೆ. ಅರ್ಥ ನೋಡೋಣ. ಶಾಸಕಾಂಗ ಅಥವಾ ಪಾರ್ಲಿಮೆಂಟ್ ಎಂಬ ಪದವು ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಮೆಂಟಮ್ ಎಂಬ ಶಬ್ದದಿಂದ ಬಂದಿದೆ. ಮಾತನಾಡುವ, ಚರ್ಚಿಸುವ ಎಂಬ ಅರ್ಥವನ್ನು ಇದು ಸೂಚಿಸುತ್ತದೆ. ನೋಡಿ, ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ರಿ. ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಮೆಂಟಮ್ ಎಂಬ ಶಬ್ದದಿಂದ ಪಾರ್ಲಿಮೆಂಟ್ ಎಂಬ ಪದವು ಬಂದಿದೆ. ಇದು ಮಾತನಾಡುವ, ಚರ್ಚಿಸುವ ಎಂಬ ಅರ್ಥವನ್ನು ಸೂಚಿಸುತ್ತದೆ. ನೆಕ್ಸ್ಟ್ ನೋಡೋಣ. ಒಂದು ದೇಶದ ಪ್ರಜಾಪ್ರತಿನಿಧಿಗಳು ಒಂದೆಡೆ ಸೇರಿ ಜನರ ಅಭಿಪ್ರಾಯವನ್ನು ತಿಳಿಸುವ ವೇದಿಕೆಯಾಗಿರುವುದರಿಂದ ಶಾಸಕಾಂಗವನ್ನು ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಅಂತಲೂ ಸಹ ಕರೀತಾರೆ. ಶಾಸಕಾಂಗವು ನೋಡಿ, ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಅಂತ ಯಾಕೆ ಕರೀತಾರೆ? ಒಂದೆಡೆ ಪ್ರತಿನಿಧಿಗಳೆಲ್ಲ ಸೇರಿಕೊಂಡು ತಮ್ಮ ಈ ಜನರ ಅಭಿಪ್ರಾಯಗಳನ್ನು ತಿಳಿಸೋದು ವೇದಿಕೆ ಆಗಿರೋದ್ರಿಂದ ಅದಕ್ಕೆ ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಅಂತ ಕರೀತಾರೆ. ನೋಡಿ, ಈ ಥರ ಸಣ್ಣ ಕೀ ಪಾಯಿಂಟ್ಸ್ ಕೊಟ್ಟು ಶಾಸಕಾಂಗಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಥವಾ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟು ಈ ಥರ ಎಲ್ಲ ಕೀ ಪಾಯಿಂಟ್ಸ್ ಕೊಡ್ತಾರೆ. ಬಾರೋಮೀಟರ್ ಅಂತೇಳಿ, ಆಮೇಲೆ ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಅಂತ, ಇನ್ನೊಂದು ಯಾವುದೋ ಒಂದು ತಪ್ಪಾಗಿರೋ ಆನ್ಸರ್ ಕೊಟ್ಟು ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾರೆ. ಸೊ ಆಗ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಯಾವುದನ್ನು ಸಹ ಸ್ಕಿಪ್ ಮಾಡೋ ಹಾಗಿಲ್ಲ. ಈ ಸಾರಿ TET ತುಂಬಾ ಟಫ್ ಇರಬಹುದು. ನನ್ನ ಅನಿಸಿಕೆ ಪ್ರಕಾರ ಟಫ್ ಇರುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ಹೋಲಿಕೆ ಮಾಡಿದಾಗ ಎಷ್ಟು ಟಫ್ ಆಗಿದೆ ಅಂದರೆ ಕೆಲವೊಂದಿಷ್ಟು ಜನ KS ಹೋಲಿಕೆ ಮಾಡಿದರು. ಬಟ್ KS ಈ ಥರ ಲಾಸ್ಟ್ ಟೈಮ್ ಏನು ಕೊಟ್ಟಿದ್ರಲ್ಲ TET ಅಷ್ಟು ಈಸಿಯಾಗಿರೋದಿಲ್ಲ. ನನ್ನ ಅನಿಸಿಕೆ ಪ್ರಕಾರ ಎಲ್ಲರೂ KS ಎಕ್ಸಾಮ್ ಬರೆದಿರ್ತೀರ, ನೋಡಿರಬಹುದು ಎಷ್ಟು ಟಫ್ ಆಗಿರುತ್ತೆ KS ಅಂತ. ಅಷ್ಟೊಂದೇನು ಟಫ್ ಇರೋದಿಲ್ಲ. ಬಟ್ ಲಾಸ್ಟ್ ಟೈಮ್ ಹೋಲಿಕೆ ಮಾಡಿದಾಗ ಈ ಸರಿನೂ ಟಫ್ ಆಗಿರಬಹುದು TET. ಸೊ ಹಾಗಾಗಿ ಯಾವುದೋ ಒಂದು ಚಿಕ್ಕ ಪಾಯಿಂಟ್ಸನ್ನು ಬಿಡೋ ಹಾಗಿಲ್ಲ. ಅವರು ಎಷ್ಟೇ ಟಫ್ ಆಗಿ ಕೇಳಿ ನಾವು ತುಂಬಾ ಹಾರ್ಡಾಗಿ ಓದ್ಕೊಳ್ಳೋದೇನು ಬೇಡ.
ಸ್ವಲ್ಪ ಸ್ಮಾರ್ಟಾಗಿ ಓದ್ಕೋಬೇಕು. ಈ ನೋಡಿ ಈ ಥರ ಏನು ಸಣ್ಣ ಸಣ್ಣ ಕೀ ಪಾಯಿಂಟ್ಸ್ ಇರುತ್ತಲ್ಲ, ಇವುಗಳನ್ನು ಸ್ಕಿಪ್ ಮಾಡ್ಕೋಬಾರ್ದು. ಒಂದು ಕಡೆ ಶಾಸಕಾಂಗ ಅಂತ ಬರೆದ್ಬಿಟ್ಟು ಕೆಳಗಡೆ ಈ ಥರ ಎಲ್ಲ ಕೀ ಪಾಯಿಂಟ್ಸ್ ಬರೆದ್ಬಿಟ್ರೆ ಅವ್ರು ಎಷ್ಟೇ ಟಫ್ ಆಗಿ ಕೇಳಿದ್ರು ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಯಾಕಂದರೆ ಟಿ ಇ ಟಿಗೆ ಹೊರಗಡೆಯಿಂದ ಏನು ಕ್ವಶನ್ಸ್ ಕೇಳಲ್ಲ. 6ರಿಂದ 10th ಏನು ಇದು DSRT ಬುಕ್ಸ್ ಇರ್ತಾವಲ್ಲ ಅದರಿಂದನೇ ಕ್ವಶನ್ಸ್ ಕೇಳ್ತಾರೆ. ಅದಕ್ಕೆ ಬಿಟ್ಟು ಹೊರಗಡೆದು ಯಾವುದೂ ಕೇಳಲ್ಲ. ಕೇಳಿದರೆ ಸೈಕಾಲಜಿ ಒಂದಿಷ್ಟು ಟಫ್ ಇರಬಹುದು. ಅದು ಬಿಟ್ಟರೆ ಇದು ಏನು ಸೋಷಿಯಲ್ ಸೈನ್ಸ್ ಮಾತ್ರ ಹೊರಗಡೆದು ಏನೂ ಕೇಳಲ್ಲ. ಸೊ ಹಾಗಾಗಿ ಈ ಬುಕ್ಸನ್ನ ನೀಟಾಗಿ ಕವರ್ ಮಾಡ್ಕೊಂಡು ಬಿಟ್ಟರೆ ಯಾವುದೂ ಸಮಸ್ಯೆ ಬರೋದಿಲ್ಲ, ಆರಾಮಾಗಿ ಸ್ಕೋರ್ ಮಾಡಬಹುದು. ಓಕೆ, ಶಾಸಕಾಂಗವು ಒಂದು ರಾಷ್ಟ್ರಕ್ಕೆ ಅಗತ್ಯವಾದ ಹೊಸ ಕಾನೂನುಗಳನ್ನು ರೂಪಿಸುವ ಮತ್ತು ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಮಾರ್ಪಾಡು ಮಾಡುವ ಹಾಗೂ ಅನುಪಯೋಗಿ ಕಾನೂನುಗಳನ್ನು ರದ್ದುಪಡಿಸುವ ಪರಮಾಧಿಕಾರವನ್ನು ಹೊಂದಿದೆ. ಶಾಸಕಾಂಗವು ರಾಷ್ಟ್ರಕ್ಕೆ ಏನು ಅಗತ್ಯ ಇರುತ್ತಲ್ಲ, ರಾಷ್ಟ್ರಕ್ಕೆ ಅಗತ್ಯವಾಗಿರ್ತಕ್ಕಂಥ ಹೊಸ ಕಾನೂನುಗಳನ್ನು ರೂಪಿಸೋ ಅಧಿಕಾರನೂ ಶಾಸಕಾಂಗಕ್ಕಿದೆ. ಆಮೇಲೆ ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಮಾರ್ಪಾಡನ್ನು ಕೂಡ ಮಾಡಬಹುದು ಮತ್ತು ಅನುಪಯೋಗಿ ಕಾನೂನುಗಳನ್ನು ರದ್ದುಪಡಿಸುವ ಪರಮ ಅಧಿಕಾರ ಶಾಸಕಾಂಗಕ್ಕೆ ಇದೆ. ಆದುದರಿಂದ ಶಾಸಕಾಂಗವನ್ನು ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ ಅಂತ ಕರೀತಾರೆ. ನೋಡಿ ಇಲ್ಲಿ ಒಂದು ಕೀ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ ಅಂತಲೂ ಸಹ ಈ ಶಾಸಕಾಂಗಕ್ಕೆ ಕರೆಯಲಾಗುತ್ತೆ. ಓಕೆ, ಇಲ್ಲಿ ಯಾವ ದೇಶಗಳಲ್ಲಿ ಯಾವ ಥರ ಪಾರ್ಲಿಮೆಂಟ್ ಇದೆ ಅಂದರೆ ಶಾಸಕಾಂಗದ ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಭಾರತದಲ್ಲಿ ಸಂಸತ್ತು ಅಂತ ಕರಿತೀವಿ, ಮಾಲ್ಡೀವ್ಸ್ನಲ್ಲಿ ಮಜ್ಲಿಸ್ ಅಂತ ಕರೀತಾರೆ, ಜರ್ಮನಿಯಲ್ಲಿ ಬುಂಡೆಸ್ಟಾಗ್ ಅಂತ ಕರೀತಾರೆ, ಇಸ್ರೇಲ್ನಲ್ಲಿ ನೆಸ್ಸೆಟ್ ಅಂತ ಕರೀತಾರೆ, ಫ್ರಾನ್ಸ್ನಲ್ಲಿ ನ್ಯಾಷನಲ್ ಅಸೆಂಬ್ಲಿ ಅಂತ ಕರೀತಾರೆ, ಹಾಗೆ ಡೆನ್ಮಾರ್ಕಲ್ಲಿ ಫೊಕೆಟಿಂಗ್ ಅಂತ ಕರೀತಾರೆ. ನೋಡಿ ಇವೆಲ್ಲ ನೆನಪಲ್ಲಿ ಇಟ್ಕೋಬೇಕು, ಹೊಂದಿಸಿ ಬರೆಯಿರಿ ಥರ ಕೊಡ್ತಾ ಇರ್ತಾರೆ ಎಕ್ಸಾಮ್ಗಳಲ್ಲಿ. ಸೊ ಹಾಗಾಗಿ ಈ 7th ಬುಕ್ಕಲ್ಲಿ ಕೊಟ್ಟಿದ್ದಾರೆ ಇದು ಅಂತ ಅಂದಮೇಲೆ ಟಿ ಇ ಟಿಗೆ ಇಂಪಾರ್ಟೆಂಟು. ಸೊ ಇನ್ನೊಂದ್ಸರಿ ನೋಡ್ಕೊಂಡ್ಬಿಡಿ. ಭಾರತದಲ್ಲಿ ಸಂಸತ್ತು, ಮಾಲ್ಡೀವ್ಸಲ್ಲಿ ಮಜ್ಲಿಸ್, ಜರ್ಮನಿನಲ್ಲಿ ಬುಂಡೆಸ್ಟಾಗ್, ಇಸ್ರೇಲ್ನಲ್ಲಿ ನೆಸ್ಸೆಟ್, ಫ್ರಾನ್ಸ್ನಲ್ಲಿ ನ್ಯಾಷನಲ್ ಅಸೆಂಬ್ಲಿ, ಡೆನ್ಮಾರ್ಕಲ್ಲಿ ಫೊಕೆಟಿಂಗ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟು ಶಾಸಕಾಂಗದ ಪ್ರಾಮುಖ್ಯತೆಯನ್ನು ನೋಡ್ತಾ ಹೋಗೋಣ. ಸರ್ಕಾರದ 3 ಅಂಗಗಳಲ್ಲಿ ಶಾಸಕಾಂಗವು ಮೊದಲನೇ ಅಂಗ ಆಗಿದೆ. ಜನಪ್ರತಿನಿಧಿಗಳನ್ನು ಹೊಂದಿರುವ ಶಾಸಕಾಂಗವು ರಾಷ್ಟ್ರದ ಸಾರ್ವಭೌಮತ್ವದ ಸಂಕೇತವಾಗಿದೆ. ಈ ರಾಷ್ಟ್ರದ ಸಾರ್ವಭೌಮತ್ವದ ಸಂಕೇತವಾಗಿ ಶಾಸಕಾಂಗವನ್ನು ನಾವು ಕಾಣ್ತೀವಿ. ಶಾಸಕಾಂಗವು ತನ್ನ ಕಾನೂನುಗಳ ಮೂಲಕ ಪ್ರಜೆಗಳ ಇಚ್ಛೆಯನ್ನು ವ್ಯಕ್ತಪಡಿಸುವ ಪ್ರಭಾವಿ ಮಾಧ್ಯಮವಾಗಿದೆ. ಜನರ ಇಚ್ಛೆ ಇರೋವರೆಗೂ ಶಾಸಕಾಂಗದಲ್ಲಿ ಸರ್ಕಾರ ಇರುತ್ತೆ. ಅದೇ ರೀತಿಯಾಗಿ ಶಾಸಕಾಂಗವು ತನ್ನ ಕಾನೂನುಗಳ ಮೂಲಕ ಪ್ರಜೆಗಳ ಇಚ್ಛೆಯನ್ನು ವ್ಯಕ್ತಪಡಿಸುವ ಪ್ರಭಾವಿ ಮಾಧ್ಯಮವಾಗಿ ಶಾಸಕಾಂಗ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಶಾಸಕಾಂಗದ ಪ್ರಾಮುಖ್ಯತೆಯನ್ನು ಈ ಕೆಳಕಂಡ ಅಂಶಗಳಿಂದ ಅರಿಯಬಹುದು. ಯಾವ್ಯಾವ ಅಂಶಗಳು ನೋಡಿ. ಇದು GPSTRಗೂ ಸಹ ಹೆಲ್ಪ್ ಆಗುತ್ತೆ ನೋಡಿ. ನೀವು ಟಿ ಇ ಟಿ ಮಾತ್ರ ಓದ್ಕೋಬೇಕು ಅಂತ ಅನ್ಕೋಬೇಡ್ರಿ. ಟಿ ಇ ಟಿ ಆದಮೇಲೆ ನೆಕ್ಸ್ಟ್ GPSTR ಬಿಡ್ತಾರೆ. ಆಗ ನನಗೆ ಜಸ್ಟ್ ರಿವಿಷನ್ ಮಾಡೋದಕ್ಕೆ ಟೈಮ್ ಇರುತ್ತೆ ಅಂತ ಮೈಂಡ್ ಸೆಟ್ ಮಾಡಿಕೊಂಡು ನೀವು ಇವಾಗಲೇ ಓದ್ಕೋಬೇಕು. ಶಾಸಕಾಂಗ ಅಂತ ಪ್ರಾಮುಖ್ಯತೆ ಅಂತ ಬಂತಲ್ಲ, ಈ ಕೆಳಗಡೆ ಕೊಟ್ಟಿದ್ದಾರಲ್ಲ, ಇವೆಲ್ಲ ಪಾಯಿಂಟ್ಸು ಒಂದು ಕಡೆ ನೋಟ್ ಮಾಡ್ಕೊಂಡು ಬಿಡಬೇಕು. ಆವಾಗ GPSTRಗೂ ನಿಮಗೆ ಹೆಲ್ಪ್ ಆಗುತ್ತೆ. GPSTRಗೆ ಇದೇ ಥರನೇ ಕೇಳೋದು, ಶಾಸಕಾಂಗದ ಪ್ರಾಮುಖ್ಯತೆಯನ್ನು ನೀಡಿರಿ ಅಥವಾ ಶಾಸಕಾಂಗದ ಪ್ರಾಮುಖ್ಯತೆಯನ್ನು ವಿವರಿಸಿರಿ, ಶಾಸಕಾಂಗದ ಮಹತ್ವವನ್ನು ತಿಳಿಸಿರಿ, ಅರ್ಥವನ್ನು ತಿಳಿಸಿರಿ ಅಂತ ಕೇಳ್ತಾ ಇರ್ತಾರೆ ಎಕ್ಸಾಮ್ಗಳಲ್ಲಿ. ಸೊ ನೀವು ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಫಸ್ಟ್ನೇ ಪ್ರಾಮುಖ್ಯತೆ ಬಂದು ಕಾನೂನುಗಳ ರಚನೆ. ಒಂದು ನಿಮಿಷ. ಓಕೆ, ಶಾಸಕಾಂಗವು ಸಂವಿಧಾನಬದ್ಧವಾಗಿ ರಾಜ್ಯಕ್ಕೆ ಅಗತ್ಯವಿರುವ ಕಾನೂನುಗಳನ್ನು ರಚನೆ ಮಾಡುವ ಪರಮಾಧಿಕಾರವನ್ನು ಹೊಂದಿದೆ. ರಾಜ್ಯಕ್ಕೆ ಅಗತ್ಯವಾಗಿರುವ ಕಾನೂನುಗಳನ್ನು ರಚನೆ ಮಾಡುವ ಪರಮಾಧಿಕಾರ ಶಾಸಕಾಂಗವು ಸಂವಿಧಾನಬದ್ಧವಾಗಿ ಮಾಡೋ ಅಧಿಕಾರ ಹೊಂದಿದೆ. ಇದಕ್ಕೆ ಕಾನೂನುಗಳ ರಚನೆ ಅಂತ ಕರೀತಾರೆ. ಅಂದರೆ ಹೊಸ ಕಾನೂನುಗಳನ್ನು ರಚನೆ ಮಾಡಬಹುದು, ಇದ್ದಂತಹ ಕಾನೂನುಗಳನ್ನು ಮಾರ್ಪಾಡು ಮಾಡಬಹುದು, ಅನಗತ್ಯವಾಗಿರ್ತಕ್ಕಂಥ ಕಾನೂನುಗಳನ್ನು ರದ್ದುಪಡಿಸಬಹುದು. ಆ ಎಲ್ಲ ಅಧಿಕಾರ ಶಾಸಕಾಂಗಕ್ಕೆ ಇದೆ. ಸರ್ಕಾರದ ರಚನೆ. ಸಾರ್ವತ್ರಿಕ ಚುನಾವಣೆಗಳಲ್ಲಿ ಜನಾದೇಶವನ್ನು ಪಡೆದ ಪಕ್ಷವು ಶಾಸನ ಸಭೆಗಳಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸುವ ಮೂಲಕ
ಸರ್ಕಾರವನ್ನು ರಚನೆ ಮಾಡಬಹುದು. ಸರ್ಕಾರ ರಚನೆ ಮಾಡಿ ಇವಾಗೇನು ಎಲೆಕ್ಷನಲ್ಲಿ ನಾವು ಗೆಲ್ಲಿಸ್ತೀವಲ್ಲ, ಯಾರು ಈಗ ಪ್ರೆಸೆಂಟು ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರ ಇದೆ, ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ಥರ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು. ಸಂವಿಧಾನ ತಿದ್ದುಪಡಿ. ಶಾಸಕಾಂಗವು ಸಂವಿಧಾನದ ವಿಧಿಗಳನ್ನು ತಿದ್ದುಪಡಿ ಮಾಡುವುದು, ಹೊಸ ಶಾಸನಗಳನ್ನು ರಚಿಸುವುದು, ಹೊಸ ವಿಧಿಗಳನ್ನು ಸೇರಿಸುವುದು ಮುಂತಾದ ಕ್ರಮಗಳನ್ನು ಕೈಗೊಳ್ಳುತ್ತದೆ. ಈ ಶಾಸಕಾಂಗ ಏನು ಸಂವಿಧಾನದ ವಿಧಿಗಳನ್ನು ತಿದ್ದುಪಡಿ ಮಾಡಬಹುದು, ಹಾಗೆ ಹೊಸ ಶಾಸನಗಳನ್ನು ರಚಿಸಬಹುದು, ಹೊಸ ವಿಧಿಗಳನ್ನು ಸಹ ಸೇರಿಸಬಹುದು. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಪೀಠಿಕೆನಲ್ಲಿ ಸಮಾಜವಾದಿ ಇದೇನು 42ನೇ ತಿದ್ದುಪಡಿಯಿಂದ ತಗೊಂಡು ಬಂದಿವೆ, ಇಂದಿರಾ ಗಾಂಧಿ ಸರ್ಕಾರ ತಗೊಂಡು ಬಂದ್ರಲ್ಲ 1976ರಲ್ಲಿ, ಆ ರೀತಿಯಾಗಿ ಹೊಸ ವಿಧಿಗಳನ್ನು ಸೇರಿಸಬಹುದು. ಇದೇನು ಆಲ್ಫಾಬೆಟ್ ಪ್ರಕಾರ ಬರ್ತವ ನೋಡಿ, 51A, 21A, ಎನಲ್ಲಿ ಕೆ, ಈ ಥರ ಶಿಕ್ಷಣದ ಹಕ್ಕು, ಈ ಥರ ಬರ್ತಾವಲ್ಲ, ಅವೆಲ್ಲ ಆಯಾ ಕಾಲಕ್ಕೆ ತಕ್ಕಂತೆ ಏನು ಸಮಾಜಕ್ಕೆ ಬೇಕು, ಜನರಿಗೆ ಒಳ್ಳೇದಾಗಬೇಕು, ಜನರಿಗೆ ಈ ಮೂಲ ಅವಶ್ಯಕತೆಗಳು ಬೇಕು ಅಂತ ಅರಿತುಕೊಂಡು ಏನು ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ತಾರಲ್ಲ, ಅವುಗಳು ಹೊಸ ವಿಧಿಗಳಾಗಿ ಸೇರಿಸಿರ್ತಾರೆ. ಹಾಗಾಗಿ ಈ ಆಲ್ಫಾಬೆಟ್ಗಳು ಬರ್ತವೆ. ಸೊ ಇಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಸಂವಿಧಾನ ತಿದ್ದುಪಡಿ ಮಾಡುವ ಅವಕಾಶ ಶಾಸಕಾಂಗಕ್ಕೆ ಇದೆ. ನೆಕ್ಸ್ಟು ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆ. ಶಾಸಕಾಂಗವು ಪ್ರಜೆಗಳ ಕುಂದುಕೊರತೆಗಳನ್ನು ಬಹಿರಂಗವಾಗಿ ಚರ್ಚಿಸುವ ಒಂದು ಪ್ರಮುಖ ವೇದಿಕೆಯಾಗಿದೆ. ಸಾರ್ವಜನಿಕವಾಗಿ ಅಂದರೆ ಪ್ರಜೆಗಳ ಕುಂದುಕೊರತೆಗಳನ್ನು ಬಹಿರಂಗವಾಗಿ ಚರ್ಚಿಸ್ತಾರೆ ಇಲ್ಲಿ ಶಾಸಕಾಂಗದಲ್ಲಿ. ಇದು ಒಂದು ಪ್ರಮುಖ ವೇದಿಕೆಯಾಗಿದೆ. ಶಾಸಕಾಂಗದ ಸದಸ್ಯರು ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಸದನದ ಗಮನ ಸೆಳೆಯುತ್ತಾರೆ. ಸದನಗಳು ನಡೀತಾವಲ್ಲ, ಆಗ ಶಾಸಕಾಂಗ ಏನು ಮಾಡ್ತಾರೆ, ಶಾಸಕಾಂಗದ ಸದಸ್ಯರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಯ್ದುಕೊಂಡು ಅಲ್ಲಿ ಸದನದಲ್ಲಿ ಗಮನ ಸೆಳೀತಾರೆ, ಅಂದರೆ ಚರ್ಚೆ ಮಾಡ್ತಾರೆ, ಈ ಸಮಸ್ಯೆಗಳು ಈ ರೀತಿಯಾಗಿದ್ದಾವೆ ಅಂತ. ಓಕೆ, ನೆಕ್ಸ್ಟು ರಾಷ್ಟ್ರ ಜೀವನದ ಕನ್ನಡಿ. ಶಾಸಕಾಂಗವು ಜನತೆಯ ಆಶೋತ್ತರಗಳನ್ನು ಈಡೇರಿಸಲು ಬೇಕಾದ ಸಾರ್ವಜನಿಕ ನೀತಿ ನಿಯಮಗಳನ್ನು ರೂಪಿಸುವುದರ ಮೂಲಕ ರಾಷ್ಟ್ರದ ಸಮಗ್ರ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ. ರಾಷ್ಟ್ರದ ಸಮಗ್ರ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತೆ ಶಾಸಕಾಂಗದಲ್ಲಿ ಏನು ಸರ್ಕಾರ ರಚನೆಯಾಗಿರುತ್ತಲ್ಲ, ಆ ಸರ್ಕಾರ ಚೆನ್ನಾಗಿ ಏನಾದರೂ ಕೆಲಸ ಮಾಡಿದರೆ ನಮ್ಮ ರಾಷ್ಟ್ರವನ್ನು ಬೇರೆ ದೇಶಗಳು, ಇಡೀ ಜಗತ್ತಿನಲ್ಲೇ ನಮ್ಮ ರಾಷ್ಟ್ರವನ್ನು ಗುರುತಿಸ್ಬೋದು. ಆ ರೀತಿ ಮಾಡಬಹುದು. ಆ ರೀತಿ ಮಾಡೋದರಲ್ಲಿ ಶಾಸಕಾಂಗ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಬಹುದು. ಒಟ್ಟಿನಲ್ಲಿ ಶಾಸಕಾಂಗವು ಸರ್ಕಾರದ ಪ್ರಮುಖ ಅಂಗ ಆಗಿದೆ. ಅಲ್ಲದೆ ಕಾರ್ಯಾಂಗ ಮತ್ತು ನ್ಯಾಯಾಂಗದಂತೆಯೇ ರಾಷ್ಟ್ರದ ಉನ್ನತಿಗಾಗಿ ಕಾರ್ಯನಿರ್ವಹಿಸುತ್ತದೆ. ಕಾರ್ಯಾಂಗ ಮತ್ತು ನ್ಯಾಯಾಂಗ ಯಾವ ರೀತಿಯಾಗಿ ರಾಷ್ಟ್ರದ ಉನ್ನತಿಗಾಗಿ ಕಾರ್ಯನಿರ್ವಹಿಸುತ್ತವೆಯಲ್ಲ, ಅದೇ ರೀತಿಯಾಗಿ ಶಾಸಕಾಂಗವು ಕೂಡ ಕಾರ್ಯನಿರ್ವಹಿಸುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಶಾಸಕಾಂಗದ ರಚನೆ. ಸರ್ಕಾರದ ವ್ಯವಸ್ಥೆಯಲ್ಲಿ ಶಾಸಕಾಂಗಕ್ಕೆ ಪ್ರಮುಖ ಸ್ಥಾನ ಇದೆ. ಶಾಸಕಾಂಗದ ರಚನೆಯು 2 ಪದ್ಧತಿಗಳನ್ನು ಹೊಂದಿದೆ. ಒಂದು ಏಕಸದನ ಶಾಸಕಾಂಗ, ಅಂದರೆ ಒಂದೇ ಸದನ ಇರುತ್ತೆ ಅಲ್ಲಿ. ದ್ವಿಸದನ ಶಾಸಕಾಂಗ, ಅಲ್ಲಿ 2 ಸದನಗಳು ಇರ್ತವೆ. ಓಕೆ, ನೆಕ್ಸ್ಟ್ ನೋಡೋಣ. ದ್ವಿಸದನ ಶಾಸಕಾಂಗ ವ್ಯವಸ್ಥೆಯಲ್ಲಿ 2 ಸದನಗಳಿವೆ. ಮೇಲ್ಮನೆ ಅಂತಲೂ ಮತ್ತೊಂದು ಕೆಳಮನೆ ಅಂತಲೂ ಎಂದು ಕರೀತವೆ. ಇದು ಮೇಲ್ಮನೆ ಅಂದರೆ ರಾಜ್ಯಸಭೆ, ಕೆಳಮನೆ ಅಂದರೆ ನಮ್ಮಲ್ಲಿ ಕೆಳಮನೆ ಅಂತಂದರೆ ಲೋಕಸಭೆ. ಈ ರೀತಿಯಾಗಿ ದ್ವಿಸದನ ಶಾಸಕಾಂಗ ನಮ್ಮಲ್ಲಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಶಾಸಕಾಂಗದ ವಿಧಗಳು. ಶಾಸಕಾಂಗವನ್ನು 2 ವಿಧಗಳಾಗಿ ವರ್ಗೀಕರಿಸಬಹುದು. ಒಂದು ಏಕಸದನ ಶಾಸಕಾಂಗ, ಇನ್ನೊಂದು ದ್ವಿಸದನ ಶಾಸಕಾಂಗ. ಏಕಸದನ ಶಾಸಕಾಂಗ ಒಂದು ಏಕೈಕ ಸದನವನ್ನು ಹೊಂದಿರುವುದೇ ಏಕಸದನದ ಶಾಸಕಾಂಗ ಆಗಿರುತ್ತೆ. ಇಲ್ಲಿ ಜನತೆಯ ಇಚ್ಛೆಯು ಏಕಸದನದಲ್ಲಿ ಮಾತ್ರ ವ್ಯಕ್ತಪಡಿಸಲಾಗುತ್ತದೆ. ಏಕಸದನ ಶಾಸಕಾಂಗವು ಚರ್ಚೆಗಳು ಅನಾವಶ್ಯಕವಾಗಿ ಪುನರಾವರ್ತನೆಯಾಗುವುದನ್ನು ತಪ್ಪಿಸುತ್ತದೆ. ನೋಡಿ, ಈ ಥರ ಏಕಸದನ ಶಾಸಕಾಂಗ ಅಂತ ಕೊಟ್ಬಿಟ್ಟು ಈ ಥರ ಕೊಡ್ತಾರೆ ನೋಡಿ, ಇಂಪಾರ್ಟೆಂಟ್ ನೋಡ್ರಿ ಇದು. ಅನಾವಶ್ಯಕವಾಗಿ ಪುನರಾವರ್ತನೆಯಾಗುವುದನ್ನು ತಪ್ಪಿಸ್ತದೆ, ಏನು ಚರ್ಚೆಗಳು. ಅಲ್ಲದೆ ದೇಶದ ಹಿತದೃಷ್ಟಿಯಿಂದ ಮಿತವ್ಯಯವನ್ನು ಕಾಪಾಡುತ್ತದೆ. ಏಕಸದನವನ್ನು ಹೊಂದಿರುವ ಪ್ರಮುಖ ದೇಶಗಳೆಂದರೆ ಗ್ರೀಸ್, ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್, ಯುಗೋಸ್ಲಾವಿಯಾ, ಪೋರ್ಚುಗಲ್, ನ್ಯೂಜಿಲೆಂಡ್ ಮುಂತಾದವು. ಇಲ್ಲಿ ಈ ದೇಶಗಳು ಕೊಟ್ಟಿದ್ದಾರೆ ಅಂದಮೇಲೆ ನೀವು ಈ ದೇಶಗಳನ್ನು ಖಂಡಿತವಾಗ್ಲೂ ನೆನಪಲ್ಲಿ ಇಟ್ಕೋಬೇಕು. ಯಾಕಂದರೆ ಕೇಳ್ತಾ ಇರ್ತಾರೆ ಯಾವ ದೇಶಗಳಲ್ಲಿ ಏಕಸದನ ಶಾಸಕಾಂಗ ಇದೆ ಅಂತ.
ಅಲ್ಲಿ ಒಂದು ಯಾವುದಾದ್ರೂ ಒಂದು ಬೇರೆ ದೇಶ ಕೊಟ್ಬಿಟ್ಟು ಕನ್ಫ್ಯೂಸ್ ಮಾಡಿಸ್ತಾ ಇರ್ತಾರೆ. ಸೊ ಹಾಗಾಗಿ ಗ್ರೀಸ್, ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್, ಯುಗೋಸ್ಲಾವಿಯಾ, ಪೋರ್ಚುಗಲ್, ನ್ಯೂಜಿಲ್ಯಾಂಡ್ ಈ ದೇಶಗಳಲ್ಲಿ ಏಕಸದನ ಶಾಸಕಾಂಗ ಇದೆ. ಏಕಸದನ ಶಾಸಕಾಂಗ ಏನು ಅನಾವಶ್ಯಕವಾದ ಚರ್ಚೆಗಳನ್ನು ಪುನರಾವರ್ತನೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ, ಅಂದರೆ ಪುನರಾವರ್ತನೆ ಆಗೋದನ್ನು ತಪ್ಪಿಸ್ತದೆ. ಹಾಗೆ ದೇಶದ ಹಿತದೃಷ್ಟಿಯಿಂದ ಮಿತವ್ಯಯವನ್ನು, ಅಂದರೆ ಹೆಚ್ಚಿನ ವ್ಯಯ ಆಗದೇ ಇರೋ ಥರ ಮಿತವ್ಯಯವನ್ನು ಕಾಪಾಡುತ್ತೆ ಈ ಏಕಸದನ ಶಾಸಕಾಂಗ. ಓಕೆ, ನೆಕ್ಸ್ಟು ದ್ವಿಸದನ ಶಾಸಕಾಂಗವನ್ನು ನೋಡೋಣ. 2 ಸದನಗಳನ್ನು ಹೊಂದಿರುವ ಶಾಸಕಾಂಗವೇ ದ್ವಿಸದನ ಶಾಸಕಾಂಗ. ಜನತೆಯ ಸಂಕಲ್ಪವನ್ನು 2 ಸದನಗಳಲ್ಲಿ ಚರ್ಚಿಸಿ ಕಾನೂನನ್ನು ರೂಪಿಸಲಾಗುತ್ತದೆ. 2 ಸದನಗಳು ನಮ್ಮಲ್ಲಿ ಭಾರತದಲ್ಲಿ 2 ಸದನಗಳಿದ್ದಾವೆ. ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ. ರಾಜ್ಯಸಭೆ ಮೇಲ್ಮನೆ ಆದರೆ ಲೋಕಸಭೆ ಕೆಳಮನೆ ಆಗಿರುತ್ತೆ. ದ್ವಿಸದನ ಶಾಸಕಾಂಗ ಪದ್ಧತಿಯು ಐತಿಹಾಸಿಕ ಆಕಸ್ಮಿಕತೆಯಿಂದ ಇಂಗ್ಲೆಂಡಿನಲ್ಲಿ ಜನ್ಮ ತಾಳಿತು. ನೋಡಿ, ತುಂಬ ಇಂಪಾರ್ಟೆಂಟ್ ನೋಡಿ ಇದು. ದ್ವಿಸದನ ಶಾಸಕಾಂಗ ಐತಿಹಾಸಿಕ ಆಕಸ್ಮಿಕತೆಯಿಂದ ಇಂಗ್ಲೆಂಡಿನಲ್ಲಿ ಜನ್ಮ ತಾಳಿತು. ದ್ವಿಸದನ ಶಾಸಕಾಂಗ ಎಲ್ಲಿ ಜನ್ಮ ತಾಳಿತು? ಇಂಗ್ಲೆಂಡಿನಲ್ಲಿ. ಇಂದು ವಿಶ್ವದ ಬಹುತೇಕ ರಾಷ್ಟ್ರಗಳು ಈ ಪದ್ಧತಿಯನ್ನು ಅಳವಡಿಸಿಕೊಂಡಿವೆ. ಉದಾಹರಣೆಗೆ, ಭಾರತದ ಶಾಸಕಾಂಗವಾದ ಸಂಸತ್ತು ದ್ವಿಸದನ ಶಾಸಕಾಂಗ ಆಗಿದೆ. ಅದರ ಕೆಳಮನೆಯನ್ನು ಲೋಕಸಭೆ ಅಂತ ಕರೀತಾರೆ, ಹಾಗೆ ರಾಜ್ಯಸಭೆಯನ್ನು ಮೇಲ್ಮನೆ ಅಂತ ಕರೀತಾರೆ. ಅದೇ ರೀತಿ ಇಂಗ್ಲೆಂಡಿನ ಶಾಸಕಾಂಗವಾದ ಪಾರ್ಲಿಮೆಂಟ್ ದ್ವಿಸದನ ಶಾಸಕಾಂಗ ಆಗಿದೆ. ಇಂಗ್ಲೆಂಡಿನ ಶಾಸಕಾಂಗಕ್ಕೆ ಪಾರ್ಲಿಮೆಂಟ್ ಅಂತ ಕರೀತಾರೆ. ಅಲ್ಲೂ ಕೂಡ ದ್ವಿಸದನ ಶಾಸಕಾಂಗ ಇರೋದನ್ನು ಕಾಣ್ತೀವಿ. ಅದರ ಕೆಳಮನೆಯನ್ನು ಸಾಮಾನ್ಯರ ಸಭೆ ಎಂದು, ಮೇಲ್ಮನೆಯನ್ನು ಶ್ರೀಮಂತರ ಸಭೆ ಅಂತ ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಶಾಸಕಾಂಗದ ಅಧಿಕಾರ ಮತ್ತು ಕಾರ್ಯಗಳು. ಶಾಸಕಾಂಗದಲ್ಲಿ ಅನೇಕ ವಿಷಯಗಳು ಮತ್ತು ಮಸೂದೆಗಳ ಬಗೆಗೆ ಆಗುವ ಚರ್ಚೆಗಳು ಪ್ರಜಾಭಿಪ್ರಾಯವನ್ನು ರೂಪಿಸುತ್ತವೆ. ಕಾರ್ಯಾಂಗವು ಸರ್ಕಾರದ ಬಾಹ್ಯ ಸ್ವರೂಪವಾದರೆ ಶಾಸಕಾಂಗವು ಅದರ ಆಂತರಿಕ ಸ್ವರೂಪವಾಗಿದೆ. ನೋಡಿ, ಕಾರ್ಯಾಂಗ ಏನು ಬಾಹ್ಯ ಸ್ವರೂಪ, ಕಾರ್ಯವನ್ನು ಮಾಡಿ ತೋರಿಸುತ್ತೆ. ಆದರೆ ಕಾರ್ಯಾಂಗವು ಸರ್ಕಾರದ ಬಾಹ್ಯ ಸ್ವರೂಪವಾದರೆ ಶಾಸಕಾಂಗ ಏನು ಅದರ ಆಂತರಿಕ ಸ್ವರೂಪ, ಆಂತರಿಕವಾಗಿ ಕೆಲಸವನ್ನು ನಿರ್ವಹಿಸುತ್ತೆ ಶಾಸಕಾಂಗ. ಸೊ ಹಾಗಾಗಿ ಇದಕ್ಕೆ ಆಂತರಿಕ ಸ್ವರೂಪ ಅಂತ ಕರೀತಾರೆ. ಶಾಸಕಾಂಗವು ವ್ಯಾಪಕ ಅಧಿಕಾರವನ್ನು ಹೊಂದಿದೆ. ಓಕೆ, ಶಾಸಕಾಂಗ ವ್ಯಾಪಕ ಅಧಿಕಾರವನ್ನು ಹೊಂದಿದೆ. ನೆಕ್ಸ್ಟು ಈ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಕ್ವಶನ್ ಆನ್ಸರ್ ಬಂದವು. ಇಷ್ಟೊತ್ತು ನೋಡಿದ್ದೆಲ್ಲ ಶಾಸಕಾಂಗದ ಬಗ್ಗೆ ಇತ್ತು. ಈಗ ಕಾರ್ಯಾಂಗದ ಬಗ್ಗೆ ನೋಡ್ತಾ ಹೋಗೋಣ. ಇದೆಲ್ಲ ಒಂದೇ ಪಾಠನೇ, ಅಂದರೆ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಶಾಸಕಾಂಗದ ಸಂಪೂರ್ಣ ಮಾಹಿತಿ ಒಂದು ಕಡೆ, ಕಾರ್ಯಾಂಗದ ಸಂಪೂರ್ಣ ಮಾಹಿತಿ ಒಂದು ಕಡೆ, ಆಮೇಲೆ ನ್ಯಾಯಾಂಗದ ಸಂಪೂರ್ಣ ಮಾಹಿತಿ ಒಂದು ಕಡೆ, ಈ ಥರ ಕೊಟ್ಟಿದ್ದಾರೆ. ಓಕೆ, ಕಾರ್ಯಾಂಗವನ್ನು ನೋಡ್ತಾ ಹೋಗೋಣ. ಪೀಠಿಕೆ. ಸರ್ಕಾರದ 3 ಅಂಗಗಳಲ್ಲಿ ಸರ್ಕಾರದ 3 ಅಂಗಗಳಲ್ಲಿ ಕಾರ್ಯಾಂಗವು ಬಹುಮುಖ್ಯವಾದ ಅಂಗವಾಗಿದೆ. ಶಾಸಕಾಂಗ ಆಂತರಿಕವಾಗಿ ಹೇಗೆ ಕೆಲಸ ಮಾಡುತ್ತೋ ಕಾರ್ಯಾಂಗ ಬಹಿರಂಗವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಬಹಿರಂಗವಾಗಿ ಜನರಿಗೆ ಅವರ ಆಶೋತ್ತರಗಳನ್ನು ತಲುಪಿಸೋದಕ್ಕೆ ಕಾರ್ಯಾಂಗ ಕಾರ್ಯನಿರ್ವಹಿಸುತ್ತೆ. ಆದ್ದರಿಂದ ಇದಕ್ಕೆ ಬಹುಮುಖ್ಯವಾದ ಅಂಗವಾಗಿದೆ ಅಂತ ಕೊಟ್ಟಿದ್ದಾರೆ. ಶಾಸಕಾಂಗದಿಂದ ರೂಪಿಸಲ್ಪಟ್ಟ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗವೇ ಕಾರ್ಯಾಂಗವಾಗಿದೆ. ಇದು ರಾಷ್ಟ್ರದ ಸಮಗ್ರ ಆಡಳಿತವನ್ನು ನಿರ್ವಹಿಸುತ್ತದೆ. ಆದ್ದರಿಂದ ಇದನ್ನು ಆಡಳಿತಾತ್ಮಕ ಅಂಗವೆಂದೇ ಕರೆಯಲಾಗುತ್ತದೆ. ರಾಷ್ಟ್ರದ ಸಮಗ್ರ ಆಡಳಿತವನ್ನು ಕಾರ್ಯಾಂಗ ನಿರ್ವಹಣೆ ಮಾಡುತ್ತೆ. ಪ್ರತಿ ಹಂತದಲ್ಲಿಯೂ ಕಾರ್ಯಾಂಗವು ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಸರ್ಕಾರದೊಡನೆ ಗುರುತಿಸಿಕೊಳ್ಳುತ್ತದೆ. ಏಕೆಂದರೆ ಸರ್ಕಾರದ ಬಹುಪಾಲು ಅಧಿಕಾರಗಳು ಕಾರ್ಯಾಂಗದಲ್ಲಿಯೇ ಕೇಂದ್ರೀಕೃತವಾಗಿರುತ್ತೆ. ಅಂದರೆ ಅಧಿಕಾರಗಳು ಕಾರ್ಯಾಂಗದಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಸರ್ಕಾರ, ಇವಾಗೇನು ಪ್ರೆಸೆಂಟ್ ಸರ್ಕಾರ ಇದೆಯಲ್ಲ, ಆ ಸರ್ಕಾರ ಕಾರ್ಯನಿರ್ವಹಿಸಬೇಕಾದ್ರೆ ಅಧಿಕಾರ ಬೇಕಾಗುತ್ತಲ್ಲ, ಆ ಅಧಿಕಾರಗಳು ಕಾರ್ಯಾಂಗದಲ್ಲಿಯೇ ಕೇಂದ್ರೀಕೃತವಾಗಿರುತ್ತೆ. ಆದ್ದರಿಂದ ಬಹುಪಾಲು ಅಧಿಕಾರಗಳು ಕಾರ್ಯಾಂಗದಲ್ಲಿಯೇ ಕೇಂದ್ರೀಕೃತವಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಅರ್ಥ. ಕಾರ್ಯಾಂಗ ಎಂಬ ಪದವು ಆಂಗ್ಲ ಭಾಷೆಯ ಎಕ್ಸಿಕ್ಯೂಟಿವ್ ಪದದ ರೂಪಾಂತರವಾಗಿದೆ. ಇದು ಮಧ್ಯಕಾಲೀನ ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಎಂಬ ಶಬ್ದದಿಂದ ಬಂದಿದೆ. ಇದರ ಅರ್ಥ ಕಾರ್ಯನಿರ್ವಹಿಸುವ ಎಂದಾಗುತ್ತದೆ. ನೋಡಿ, ಈ ಕಾರ್ಯಾಂಗದ ಅರ್ಥ ಏನು,
ಆಂಗ್ಲ ಭಾಷೆಯಲ್ಲಿ ಎಕ್ಸಿಕ್ಯೂಟಿವ್ ಅಂತ ಕರೀತಾರೆ. ಇದು ಮಧ್ಯಕಾಲೀನ ಲ್ಯಾಟಿನ್ ಭಾಷೆಯ ಎಕ್ಸ್ಕ್ಯೂ ಎಂಬ ಶಬ್ದದಿಂದ ಬಂದಿದೆ. ಇದರ ಅರ್ಥ ಕಾರ್ಯನಿರ್ವಹಿಸುವಂತ ಆಗುತ್ತೆ. ಸಂಕುಚಿತ ಅರ್ಥದಲ್ಲಿ ಕಾರ್ಯಾಂಗವೆಂದರೆ ರಾಜ್ಯದ ಮುಖ್ಯ ಕಾರ್ಯನಿರ್ವಾಹಕ ಹಾಗೂ ಅದರ ಸಲಹೆಗಾರ ಎಂದು ಪರಿಗಣಿಸಲಾಗಿದೆ. ಉದಾಹರಣೆಗೆ, ಭಾರತದಲ್ಲಿ ರಾಷ್ಟ್ರಪತಿ ಹಾಗೂ ಸಚಿವ ಸಂಪುಟವಾದರೆ ಅಮೆರಿಕದಲ್ಲಿ ರಾಷ್ಟ್ರಾಧ್ಯಕ್ಷ ಮತ್ತು ಅದರ ಕಾರ್ಯದರ್ಶಿಗಳನ್ನು ಒಳಗೊಂಡಿರುತ್ತದೆ. ಕಾರ್ಯಾಂಗ ಅಂದ್ರೇನು? ಈ ದೇಶವನ್ನು ಮುನ್ನಡೆಸೋದಕ್ಕೆ ಯಾರು ಜವಾಬ್ದಾರಿಯುತ ಅಧಿಕಾರಿಗಳು ನೇಮಕ ಆಗಿರ್ತಾರಲ್ಲ, ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಸರ್ವೆಂಟ್ಸ್ ಅಲ್ಲ, ಇವರೇನು ಸರ್ಕಾರ ರಚನೆ ಆಗಿರುತ್ತಲ್ಲ ಆ ಸರ್ಕಾರ, ಅವರು ಏನು ಕಾರ್ಯನಿರ್ವಹಿಸ್ತಾರಲ್ಲ ಅದಕ್ಕೆ ಕಾರ್ಯಾಂಗ ಅಂತ ಕರೀತಾರೆ. ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಕಾರ್ಯಾಂಗ. ಸೊ ಹಾಗಾಗಿ ವಿಶಾಲ ಅರ್ಥದಲ್ಲಿ ಕಾರ್ಯಾಂಗವೆಂದರೆ ಶಾಸನಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಧಿಕೃತ ವ್ಯಕ್ತಿಗಳ ಸಮೂಹ ಆಗಿದೆ. ಅಂದರೆ ರಾಷ್ಟ್ರದ ಮುಖ್ಯಸ್ಥರು, ಮಂತ್ರಿಗಳು ಹಾಗೂ ಕಾರ್ಯದರ್ಶಿಗಳು, ಇಲಾಖಾ ಮುಖ್ಯಸ್ಥರು, ಗುಮಾಸ್ತರು ಮುಂತಾದ ನಾಗರಿಕ ಸೇವಾ ವರ್ಗದ ಸಿಬ್ಬಂದಿಗಳನ್ನು ಒಳಗೊಂಡಿರುತ್ತದೆ. ಕಾರ್ಯಾಂಗದಲ್ಲಿ ಯಾರ್ಯಾರು ಕಾರ್ಯನಿರ್ವಹಿಸುತ್ತಾರೋ, ದೇಶದ ಪ್ರತಿನಿಧಿಗಳಾಗಿ, ದೇಶವನ್ನು ಪ್ರತಿನಿಧಿಸುವವರಾಗಿ ಯಾರೆಲ್ಲ ಕಾರ್ಯನಿರ್ವಹಿಸ್ತಾರೋ ಎಲ್ಲರೂ ಸಹ ಕಾರ್ಯಾಂಗದ ಒಳಗಡೆನೆ ಬರ್ತಾರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ವಿಶಾಲಾರ್ಥದಲ್ಲಿ ಹೇಳ್ಬೇಕಂದ್ರೆ ಕಾರ್ಯಾಂಗವೆಂದರೆ ಶಾಸನಗಳ ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಿಸಿದಂತ ಎಲ್ಲ ಅಧಿಕೃತ ವ್ಯಕ್ತಿಗಳ ಸಮೂಹ ಆಗಿದೆ. ಅಂದರೆ ರಾಷ್ಟ್ರದ ಮುಖ್ಯಸ್ಥರಾಗಿರಬಹುದು, ಮಂತ್ರಿಗಳು, ಕಾರ್ಯದರ್ಶಿಗಳು, ಇಲಾಖಾ ಮುಖ್ಯಸ್ಥರು, ಗುಮಾಸ್ತರು ಮುಂತಾದ ನಾಗರಿಕ ಸೇವಾ ವರ್ಗದ ಸಿಬ್ಬಂದಿಗಳು ಕೂಡ ಹೌದು. ಅಂದ್ರೆ ಈ ಗೌರ್ಮೆಂಟ್ ಸರ್ವೆಂಟ್ಸ್ ಯಾರು ನೇಮಕ ಆಗಿರ್ತಾರಲ್ಲ ಅವರು ಈ ನಾಗರಿಕ ಸೇವಾ ವರ್ಗದ ಸಿಬ್ಬಂದಿಗಳು ಅಂತ ಹೇಳ್ತಾರೆ ಅವರಿಗೆ. ಓಕೆ, ಇವರೆಲ್ಲರನ್ನು ಸಹ ಈ ಕಾರ್ಯಾಂಗ ಒಳಗೊಂಡಿರುತ್ತೆ. ಸಿವಿಲ್ ಸರ್ವಿಸ್ ಅಂತ ಕರೀತಾರೆ ಇವರು, ಸಿವಿಲ್ ಸರ್ವೆಂಟ್. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿದೆ ನೋಡಿ, ಲೋಕಸೇವಾ ಕಚೇರಿ ದೆಹಲಿ ಕಾರ್ಯಾಂಗ ಪ್ರತಿನಿಧಿ ಚಿತ್ರ. ಇದೇನು ಲೋಕಸೇವಾ ಕಚೇರಿಯಲ್ಲಿದೆ, ದೆಹಲಿಯಲ್ಲಿದೆ. ಓಕೆ, ನೆಕ್ಸ್ಟ್ ವ್ಯಾಖ್ಯೆಗಳು. ಕಾರ್ಯಾಂಗದ ಬಗ್ಗೆ ಯಾರ್ಯಾರೆಲ್ಲ ವ್ಯಾಖ್ಯೆಗಳು ಕೊಟ್ಟಿದ್ದಾರೆ ಅಂತ. ಗಾರ್ನರ್ ಅವರ ಪ್ರಕಾರ ಶಾಸಕಾಂಗ ಸಂವಿಧಾನ ಮತ್ತು ನ್ಯಾಯಾಂಗದ ನಿರ್ಧಾರಗಳ ಮೂಲಕ ವ್ಯಕ್ತವಾಗುವ ರಾಜ್ಯದ ಇಚ್ಛೆಯನ್ನ ಕಾರ್ಯಗತಗೊಳಿಸುವ ಸರ್ಕಾರದ ಅಂಗವೇ ಕಾರ್ಯಾಂಗ ಆಗಿದೆ. ನೋಡಿ, ಈ ತರ ವ್ಯಾಖ್ಯೆಗಳು ಕೊಟ್ಬಿಟ್ಟು ಇದು ಯಾರ ಹೇಳಿಕೆಯಾಗಿದೆ ಅಂತ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ನೋಡಿ. ಗಾರ್ನರ್ ಅವರ ಪ್ರಕಾರ ಶಾಸಕಾಂಗ ಸಂವಿಧಾನ ಮತ್ತು ನ್ಯಾಯಾಂಗದ ನಿರ್ಧಾರಗಳ ಮೂಲಕ ವ್ಯಕ್ತವಾಗುವ ರಾಜ್ಯದ ಇಚ್ಛೆಯನ್ನು ಕಾರ್ಯಗತಗೊಳಿಸುವ ಸರ್ಕಾರದ ಅಂಗವೇ ಕಾರ್ಯಾಂಗ ಅಂತ ಹೇಳಿದ್ದಾರೆ. ಇನ್ನೊಬ್ರು ವಿಲೋಬಿರವರ ಪ್ರಕಾರ ಕಾರ್ಯಾಂಗೀಯ ಅಧಿಕಾರ ಅಥವಾ ಅದರ ಕಾರ್ಯ ಇಡೀ ಸರ್ಕಾರವನ್ನು ಪ್ರತಿನಿಧಿಸುತ್ತಿದ್ದು, ಅದರ ಕಾನೂನುಗಳು ಅದರ ಹಲವಾರು ಅಂಗಗಳು ಕೋರಿಕೆಯನ್ನು ಈಡೇರಿಸುವಂತೆ ನೋಡಿಕೊಳ್ಳುವುದೇ ಕಾರ್ಯಾಂಗ ಆಗಿದೆ ಅಂತ ವಿಲೋಬಿ ಅವರು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇದರ ಮಹತ್ವವನ್ನು ನೋಡ್ತಾ ಹೋಗೋಣ. ಮಹತ್ವ. ಪ್ರತಿಯೊಂದು ರಾಜಕೀಯ ವ್ಯವಸ್ಥೆಗಳಲ್ಲಿಯೂ ಕಾರ್ಯಾಂಗವು ಕೇಂದ್ರ ಸ್ಥಾನವನ್ನು ಅಲಂಕರಿಸುತ್ತದೆ. ಅದರ ಮಹತ್ವ ಈ ಕೆಳಕಂಡಂತೆ ಕೊಡಲಾಗಿದೆ. ಫಸ್ಟ್ ಒನ್, ಕಾರ್ಯಾಂಗವೇ ಸರ್ಕಾರದ ಯಂತ್ರ. ಸರ್ಕಾರದ ಯಂತ್ರ ಕಾರ್ಯಾಂಗ ಆಗಿದೆ ಅಂತ ಕೊಟ್ಟಿದ್ದಾರೆ. ಮೆದುಳು ಇಲ್ಲದ ದೇಹವನ್ನು ಹೇಗೆ ಊಹಿಸಲು ಸಾಧ್ಯವಿಲ್ಲವೋ ಹಾಗೇನೆ ಕಾರ್ಯಾಂಗವಿಲ್ಲದ ರಾಜ್ಯವನ್ನ ಊಹಿಸಲು ಸಾಧ್ಯವಿಲ್ಲ. ರಾಷ್ಟ್ರದ ಸಂಪೂರ್ಣ ಆಡಳಿತದ ಜವಾಬ್ದಾರಿಯನ್ನ ಕಾರ್ಯಾಂಗವೇ ನಿರ್ವಹಿಸುತ್ತದೆ. ಕಾರ್ಯಾಂಗದ ರಚನಾ ರೀತಿ ಹಾಗೂ ಕಾರ್ಯನಿರ್ವಹಣೆ ಇಡೀ ಸರ್ಕಾರದ ಸಾಮರ್ಥ್ಯದ ಪ್ರತೀಕವಾಗಿದೆ. ಅಂದ್ರೆ ರಾಷ್ಟ್ರದ ಸಂಪೂರ್ಣ ಆಡಳಿತದ ಜವಾಬ್ದಾರಿಯನ್ನ ಕಾರ್ಯಾಂಗವೇ ನಿರ್ವಹಿಸಬೇಕಾಗಿರುತ್ತೆ. ಕಾರ್ಯಾಂಗದ ರಚನೆ ಮಾಡೋದಾಗಿರ್ಬೋದು, ರಚನಾ ರೀತಿ ಹಾಗೂ ಕಾರ್ಯನಿರ್ವಹಣೆ ಇಡೀ ಸರ್ಕಾರದ ಸಾಮರ್ಥ್ಯದ ಪ್ರತೀಕವಾಗಿ ಕಾರ್ಯಾಂಗ ಕಾರ್ಯನಿರ್ವಹಿಸುತ್ತದೆ. ಓಕೆ, ನೆಕ್ಸ್ಟ್ ಕಾನೂನನ್ನು ಅನುಷ್ಠಾನಗೊಳಿಸುವುದು ಸೆಕೆಂಡ್ ಒನ್ ಬರುತ್ತೆ. ಕಾರ್ಯಾಂಗವು ಅಸ್ತಿತ್ವದಲ್ಲಿಲ್ಲದಿದ್ದರೆ ಶಾಸಕಾಂಗವು ರೂಪಿಸುವ ಕಾಯ್ದೆಗಳು ಅನುಷ್ಠಾನಗೊಳ್ಳುವುದಿಲ್ಲ. ನೋಡಿ, ಶಾಸಕಾಂಗ ಶಾಸನಗಳನ್ನು ರಚನೆ ಮಾಡುತ್ತೆ ಅಷ್ಟೇ, ಬಟ್ ಅದನ್ನ ಕಾರ್ಯರೂಪಕ್ಕೆ ತರೋದು ಕಾರ್ಯಾಂಗ. ಹಾಗೆಯೇ ಕಾರ್ಯಾಂಗ ಅಸ್ತಿತ್ವದಲ್ಲಿಲ್ಲ ಅಂತಂದ್ರೆ ಶಾಸಕಾಂಗ ಏನು ರೂಪಿಸಿರ್ತಲ್ಲ ಕಾಯ್ದೆಗಳು, ಅವುಗಳು ಅನುಷ್ಠಾನಕ್ಕೆ ಬರೋದೇ ಇಲ್ಲ. ಶಾಸಕಾಂಗವು ಎಷ್ಟೇ ಉತ್ತಮ ಶಾಸನಗಳನ್ನು ರಚಿಸಿದರೂ ಕೂಡ ಅದನ್ನು ಸರಿಯಾಗಿ ಕಾರ್ಯರೂಪಕ್ಕೆ ತರುವ ಹೊಣೆ ಕಾರ್ಯಾಂಗಕ್ಕೆ ಇರುತ್ತೆ. ಓಕೆ, ನೆಕ್ಸ್ಟ್ ಪರಿಣಾಮಕಾರಿ ಪ್ರಜಾಪ್ರಭುತ್ವದ ಸಾಧನ.
ಇಂದು ಪ್ರಜಾಪ್ರಭುತ್ವವು ಸರ್ಕಾರದ ಬಗೆಯಾಗಿರದೆ ಜನರ ಜೀವನ ವಿಧಾನವೇ ಆಗಿರುತ್ತದೆ. ಪ್ರತಿ ಹಂತದಲ್ಲಿಯೂ ಪ್ರಜಾಪ್ರಭುತ್ವವು ಪರಿಣಾಮಕಾರಿಯಾಗಬೇಕಾದರೆ ಕಾರ್ಯಾಂಗವು ಅವಶ್ಯಕವಾಗಿ ಬೇಕೇ ಬೇಕು. ಈ ನಿಟ್ಟಿನಲ್ಲಿ ದಕ್ಷ ನಾಯಕತ್ವವುಳ್ಳ ಕಾರ್ಯಾಂಗವು ಅಗತ್ಯವಾಗಿ ಬೇಕಾಗಿದೆ. ಇದು ಪರಿಣಾಮಕಾರಿ ಪ್ರಜಾಪ್ರಭುತ್ವದ ಸಾಧನ. ನೆಕ್ಸ್ಟ್ ಪಾಯಿಂಟ್ ಬಂದು ಕಲ್ಯಾಣ ರಾಜ್ಯದ ಸಾಧನ. ಆಧುನಿಕ ರಾಜ್ಯಗಳೆಲ್ಲವೂ ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿರುತ್ತವೆ. ಪ್ರಜೆಗಳ ಅಭಿವೃದ್ಧಿಗಾಗಿ ಅಗಾಧವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವ ಫಲವಾಗಿ ಕಾರ್ಯಾಂಗವು ಹೆಚ್ಚು ಪ್ರಾಮುಖ್ಯವನ್ನು ಪಡೆಯುತ್ತಿದೆ. ನೋಡಿ, ಜನರ ಕಲ್ಯಾಣನೇ ಈ ಸರ್ಕಾರದ ಮುಖ್ಯ ಉದ್ದೇಶ ಆಗಿರುತ್ತೆ. ಆದ್ದರಿಂದ ಜನರ ಕಲ್ಯಾಣಕ್ಕಾಗಿ ಏನೋ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರುತ್ತೆ. ಹಾಗೆ ಅಂತಹ ಕಲ್ಯಾಣ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸೋ ರೀತಿ ಮಾಡೋದು ಕಾರ್ಯಾಂಗನೇ ಆಗಿರುತ್ತೆ. ಸೊ ಹಾಗಾಗಿ ಕಾರ್ಯಾಂಗ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಓಕೆ, ನೆಕ್ಸ್ಟು ರಾಷ್ಟ್ರದ ಘನತೆ ಪ್ರತೀಕ. ರಾಷ್ಟ್ರದ ಘನತೆ ಪ್ರತೀಕ. ಅಂತಾರಾಷ್ಟ್ರೀಯ ಸಂಬಂಧಗಳ ಸಂವರ್ಧನೆಯಲ್ಲಿ, ಒಪ್ಪಂದಗಳನ್ನು ಮಾಡಿಕೊಳ್ಳುವಲ್ಲಿ ಹಾಗೂ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಸಂರಕ್ಷಿಸುವಲ್ಲಿ ಕಾರ್ಯಾಂಗವು ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ. ಬೇರೆ ದೇಶಗಳೊಂದಿಗೆ ಏನಾದರೂ ಸಂವರ್ಧನೆಯಲ್ಲಿದ್ದಾಗ, ಆಮೇಲೆ ಒಪ್ಪಂದಗಳನ್ನು ಮಾಡಿಕೊಳ್ಳುವಲ್ಲಿ, ಆಮೇಲೆ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಸಂರಕ್ಷಿಸುವಲ್ಲಿ ಕಾರ್ಯಾಂಗ ತುಂಬ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತದೆ. ಶಾಂತಿ ಮತ್ತು ಸೌಹಾರ್ದಯುತ ವಿದೇಶಾಂಗ ನೀತಿಯನ್ನು ಅನುಷ್ಠಾನಗೊಳಿಸುವ ರಾಷ್ಟ್ರದ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ಈ ಕಾರ್ಯಾಂಗ. ಓಕೆ, ನೆಕ್ಸ್ಟು ಇದು ರಾಷ್ಟ್ರದ ಘನತೆ ಪ್ರತೀಕ ಆಯಿತು. ಲಿಫ್ಟ್ಮನ್ ರವರು ಮತದಾರರು ಸರ್ಕಾರದ ಮೇಲೆ ವಿಧಿಸಿರುವ ಹೊಸ ಜವಾಬ್ದಾರಿಗಳು ಹಾಗೂ ಸರ್ಕಾರವು ಪಡೆದುಕೊಂಡ ಪ್ರತಿಯೊಂದು ಹೆಚ್ಚುವರಿ ಅಧಿಕಾರವೆಲ್ಲವೂ ಕಾರ್ಯಾಂಗದ ಪ್ರಾಮುಖ್ಯತೆ ಹೆಚ್ಚಿಸಲು ಕಾರಣವಾಗಿದೆ ಅಂತ ಕರೀತಾರೆ. ಇದು ಲಿಫ್ಟ್ಮನ್ ರವರ ಹೇಳಿಕೆಯಾಗಿದೆ ನೋಡಿ. ಓಕೆ, ನೆಕ್ಸ್ಟು ಕಾರ್ಯಾಂಗದ ವಿಧಗಳು. ಕಾರ್ಯಾಂಗದ ವಿಧಗಳನ್ನು ನಿಖರವಾಗಿ ಇಂತಿಷ್ಟೇ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಒಂದು ರಾಷ್ಟ್ರದಲ್ಲಿ 2 ಅಥವಾ 3 ಬಗೆಯ ಕಾರ್ಯಾಂಗಗಳು ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರಬಹುದು. ಸೊ ಹಾಗಾಗಿ ಕಾರ್ಯಾಂಗದಲ್ಲಿ ಇಷ್ಟೇ ವಿಧಗಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದರ ವಿಧಗಳು ಈ ಕೆಳಗಿನಂತೆ ಕೊಡಲಾಗಿದೆ. ಓಕೆ, ಫಸ್ಟ್ ಒನ್ ಬಂದು ನಾಮಮಾತ್ರ ಕಾರ್ಯಾಂಗ. ರಾಷ್ಟ್ರದ ಮುಖ್ಯಸ್ಥನ ಹೆಸರಿನಲ್ಲಿ ಸರ್ಕಾರದ ಮುಖ್ಯಸ್ಥರು ಅಧಿಕಾರ ಚಲಾಯಿಸುವ ಪದ್ಧತಿಯೇ ನಾಮಮಾತ್ರ ಕಾರ್ಯಾಂಗ ಅಂತ ಕರೀತಾರೆ. ಈ ಪದ್ಧತಿ ನಮ್ಮ ರಾಷ್ಟ್ರದಲ್ಲಿ ಇದೆ. ಭಾರತದ ರಾಷ್ಟ್ರಪತಿ ಹಾಗೂ ಬ್ರಿಟನ್ ರಾಣಿ ಅಥವಾ ರಾಜನು ನಾಮಮಾತ್ರ ಕಾರ್ಯಾಂಗದ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರೆ, ಪ್ರಧಾನಮಂತ್ರಿಗಳನ್ನೊಳಗೊಂಡ ಮಂತ್ರಿಮಂಡಲವು ನೈಜ ಕಾರ್ಯಾಂಗವಾಗಿ ಅವರ ಹೆಸರಿನಲ್ಲಿ ಅಧಿಕಾರವನ್ನು ಚಲಾಯಿಸುತ್ತದೆ. ನೋಡಿ, ದೇಶದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ರಾಷ್ಟ್ರಪತಿ ಹೆಸರಲ್ಲೇ ಎಲ್ಲ ಕಾರ್ಯಗಳನ್ನು ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲ ಏನು ಕಾರ್ಯನಿರ್ವಹಿಸುತ್ತಲ್ಲ, ಆದ್ದರಿಂದ ನಾಮಮಾತ್ರ ಕಾರ್ಯಾಂಗ ಅಂತ ಕರೀತಾರೆ ಇದಕ್ಕೆ. ಇವರು ಏನು ಮಂತ್ರಿಮಂಡಲ ಮಾಡ್ತಕ್ಕಂಥ ಕಾರ್ಯಗಳನ್ನು ನೈಜ ಕಾರ್ಯಾಂಗ ಅಂತ ಕರೀತಾರೆ. ಇದು ನೋಡಿ, ನಾಮಮಾತ್ರ ಕಾರ್ಯಾಂಗ. ಬ್ರಿಟನ್ ರಾಣಿ ಅಥವಾ ರಾಜನ ಹೆಸರಿನಲ್ಲಿ ಅಲ್ಲಿ ಮಂತ್ರಿಮಂಡಲ ನಿರ್ವಹಿಸುತ್ತೆ. ಹಾಗೆ ನಮ್ಮ ಭಾರತದಲ್ಲಿ ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಮ್ಮ ಪ್ರಧಾನಮಂತ್ರಿಗಳು, ಆಮೇಲೆ ಪ್ರಧಾನಮಂತ್ರಿಗಳನ್ನೊಳಗೊಂಡ ಮಂತ್ರಿಮಂಡಲ ನೈಜ ಕಾರ್ಯಾಂಗವಾಗಿ ಅವರ ಹೆಸರಿನಲ್ಲಿ ಏನೋ ಅಧಿಕಾರವನ್ನು ಚಲಾಯಿಸುತ್ತದೆ. ಇದಕ್ಕೆ ನಾಮಮಾತ್ರ ಕಾರ್ಯಾಂಗ ಅಂತ ಕರೀತಾರೆ. ಓಕೆ, ನೆಕ್ಸ್ಟು ನೈಜ ಕಾರ್ಯಾಂಗ. ನೈಜ ಕಾರ್ಯಾಂಗ. ಕಾರ್ಯಾಂಗದ ಮುಖ್ಯಸ್ಥನು ವಾಸ್ತವವಾಗಿ ನೈಜ ಅಧಿಕಾರವನ್ನು ಚಲಾಯಿಸುವ ಪದ್ಧತಿಯೇ ನೈಜ ಕಾರ್ಯಾಂಗ ಅಂತ ಕರೀತಾರೆ. ಉದಾಹರಣೆಗೆ ಭಾರತದ ಪ್ರಧಾನಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲ. ಇವಾಗಲೇ ನೋಡಿದ್ವಲ್ಲ ಮೇಲ್ಗಡೆ, ರಾಷ್ಟ್ರಪತಿ ಹೆಸರಲ್ಲಿ ಪ್ರಧಾನಮಂತ್ರಿ ಕಾರ್ಯನಿರ್ವಹಿಸೋದು, ಇದು ಪ್ರಧಾನಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲ ಕಾರ್ಯನಿರ್ವಹಿಸೋದು ನೈಜ ಕಾರ್ಯಾಂಗ. ರಾಷ್ಟ್ರಪತಿಯವರು ನಾಮಮಾತ್ರ ಕಾರ್ಯಾಂಗ. ಈ ರೀತಿಯಾಗಿ ಇರುತ್ತೆ. ಓಕೆ, ಇಲ್ಲಿ ಕೊಟ್ಟಿದ್ರಲ್ಲ ನಾಮಮಾತ್ರ ಕಾರ್ಯಾಂಗ ಅಂತ. ಮುಖ್ಯಸ್ಥರ ಹೆಸರಿನಲ್ಲಿ ಇತರ ಅಧಿಕಾರಿಗಳು ಕಾರ್ಯನಿರ್ವಹಿಸೋದು. ಇತರ ಅಧಿಕಾರಿಗಳು ಏನು ನಿಜವಾಗ್ಲೂ ಕಾರ್ಯನಿರ್ವಹಿಸ್ತಾರಲ್ಲ, ಅದಕ್ಕೆ ನೈಜ ಕಾರ್ಯಾಂಗ ಅಂತ ಕರೀತಾರೆ. ಓಕೆ, ನೆಕ್ಸ್ಟು ಸಂಸದೀಯ ಕಾರ್ಯಾಂಗ ಅಂತ ಬರುತ್ತೆ. ಕಾರ್ಯಾಂಗವು ಶಾಸನ ಸಭೆಯಿಂದ ಆಯ್ಕೆಗೊಂಡು ಅದರ ವಿಶ್ವಾಸದಲ್ಲಿಯೇ ಕಾರ್ಯನಿರ್ವಹಿಸುವ ಪದ್ಧತಿಯೇ ಸಂಸದೀಯ ಕಾರ್ಯಾಂಗ ಅಂತ ಕರೀತಾರೆ. ನೋಡಿ, ಸಂಸದೀಯ ಕಾರ್ಯಾಂಗ ಅಂದ್ರೇನು, ನಾಮಮಾತ್ರ ಕಾರ್ಯಾಂಗ ಅಂದ್ರೇನು, ಈ ಥರ ಹೊಂದಿಸಿ ಬರೆಯಿರಿ ಥರ ಕೇಳ್ತಾರೆ. ಅಥವಾ
ಸಂಸದೀಯ ಕಾರ್ಯಾಂಗ ಅಂದರೆ ಈ ಥರ ಅಂತ ಡೆಫಿನೇಷನ್ನು ಸಹ ಕೊಟ್ಬಿಟ್ಟು ಅದು ಕರೆಕ್ಟ್ ಆಗಿರ್ಬೋದು ಅಥವಾ ರಾಂಗ್ ಆಗಿರ್ಬೋದು, ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಕೇಳ್ತಾರೆ. ನೋಡಿ ಕ್ವಶನ್ಸ್ ಯಾವ ಥರ ಬರ್ತವೆ ಅಂದರೆ ಫುಲ್ ಇಮ್ಯಾಜಿನೇಷನ್ ಮಾಡಿಕೊಂಡು ನಾವು ಓದಬೇಕು, ಅಂದಾಗ ಮಾತ್ರ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ. ಈ ರೀತಿ ಸಂಸದೀಯ ಕಾರ್ಯಾಂಗ ಅಂದ್ರೇನು ಅಂತ ಕೊಟ್ಟು ಮುಂದೆ ಈ ವಾಕ್ಯ ಕೊಡಲಾರ್ದೇನೆ ನೈಜ ಕಾರ್ಯಾಂಗದ ವಾಕ್ಯಗಳು ಕೊಡಬಹುದು. ಸೊ ಆವಾಗ ಇಂಪಾರ್ಟೆಂಟ್ ಆಗುತ್ತೆ, ಇದು ನೆನಪಲ್ಲಿ ಇಟ್ಕೊಳ್ರಿ. ಸಂಸದೀಯ ಕಾರ್ಯಾಂಗ ಅಂದರೆ ಕಾರ್ಯಾಂಗವು ಶಾಸನ ಸಭೆಯಿಂದ ಆಯ್ಕೆಗೊಂಡು ಅದರ ವಿಶ್ವಾಸದಲ್ಲಿಯೇ ಕಾರ್ಯನಿರ್ವಹಿಸುವ ಪದ್ಧತಿಯೇ ಸಂಸದೀಯ ಕಾರ್ಯಾಂಗ ಆಗಿರುತ್ತೆ. ಶಾಸಕಾಂಗದ ಕೆಳಮನೆಯ ವಿಶ್ವಾಸವಿರುವವರೆಗೂ ಕಾರ್ಯಾಂಗವು ಅಧಿಕಾರದಲ್ಲಿ ಇರುತ್ತೆ. ಈ ಪದ್ಧತಿಯಲ್ಲಿ ರಾಷ್ಟ್ರದ ಮುಖ್ಯಸ್ಥನು ನಾಮಮಾತ್ರ ಕಾರ್ಯಾಂಗದ ಅಧಿಕಾರಿಯಾಗಿದ್ದು ವಾಸ್ತವ ಅಧಿಕಾರವನ್ನ ಪ್ರಧಾನಿಯನ್ನೊಳಗೊಂಡ ಕ್ಯಾಬಿನೆಟ್ ಹೊಂದಿರುತ್ತೆ. ಕ್ಯಾಬಿನೆಟ್ ಈ ನೈಜ ಕಾರ್ಯಾಂಗವನ್ನ ಹೊಂದಿರುತ್ತೆ. ಓಕೆ, ನೆಕ್ಸ್ಟ್ ಅಧ್ಯಕ್ಷೀಯ ಕಾರ್ಯಾಂಗ. ಅಧ್ಯಕ್ಷೀಯ ಕಾರ್ಯಾಂಗ ಕಾರ್ಯಾಂಗದ ಮುಖ್ಯಸ್ಥನು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗಿದ್ದು ಶಾಸಕಾಂಗದಿಂದ ಸೃಷ್ಟಿಯಾಗಿಲ್ಲದ ಮತ್ತು ಶಾಸಕಾಂಗಕ್ಕೆ ಜವಾಬ್ದಾರಿತವಾಗಿರದ ಪದ್ಧತಿಯೇ ಅಧ್ಯಕ್ಷೀಯ ಕಾರ್ಯಾಂಗ ಅಂತ ಕರೀತಾರೆ. ನೋಡಿ, ಅಧ್ಯಕ್ಷೀಯ ಕಾರ್ಯಾಂಗ ಅಂದ್ರೇನು? ಕಾರ್ಯಾಂಗದ ಮುಖ್ಯಸ್ಥನು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗಿದ್ದು ಶಾಸಕಾಂಗದಿಂದ ಸೃಷ್ಟಿಯಾಗಿಲ್ಲದ, ಅಂದರೆ ಶಾಸಕಾಂಗದಿಂದ ಸೃಷ್ಟಿಯಾಗಿರೋದಿಲ್ಲ, ಶಾಸಕಾಂಗದಿಂದ ಸೃಷ್ಟಿಯಾಗಿಲ್ಲದ ಮತ್ತು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರದ ಪದ್ಧತಿಯೇ ಅಧ್ಯಕ್ಷೀಯ ಕಾರ್ಯಾಂಗ ಅಂತ ಕರೀತಾರೆ. ಶಾಸಕಾಂಗದ ಜವಾಬ್ದಾರಿ ಆಗಿರೋದಿಲ್ಲ, ಹಾಗೆ ಶಾಸಕಾಂಗದಲ್ಲಿ ಸೃಷ್ಟಿ ಕೂಡ ಆಗಿರೋದಿಲ್ಲ, ಅಂಥದ್ದನ್ನ ಅಧ್ಯಕ್ಷೀಯ ಕಾರ್ಯಾಂಗ ಅಂತ ಕರೀತಾರೆ. ಡಿ.ವಿ. ವರ್ನೇರವರು ಸರ್ಕಾರದ ಮುಖ್ಯಸ್ಥ ಮತ್ತು ರಾಷ್ಟ್ರದ ಮುಖ್ಯಸ್ಥ ಒಬ್ಬನೇ ಆಗಿರುವ ಕಾರ್ಯಾಂಗವೇ ಅಧ್ಯಕ್ಷೀಯ ಕಾರ್ಯಾಂಗ ಅಂತ ಕರೀತಾರೆ. ಉದಾಹರಣೆಗೆ ಅಮೆರಿಕದಲ್ಲಿ ಈ ಅಧ್ಯಕ್ಷೀಯ ಕಾರ್ಯಾಂಗ ಅಸ್ತಿತ್ವದಲ್ಲಿದೆ. ಡಿ.ವಿ. ವರ್ನೇರವರು ಈ ರೀತಿಯಾಗಿ ಹೇಳ್ತಾರೆ, ಏನು? ಸರ್ಕಾರದ ಮುಖ್ಯಸ್ಥ ಮತ್ತು ರಾಷ್ಟ್ರದ ಮುಖ್ಯಸ್ಥ ಒಬ್ಬನೇ ಆಗಿರುವ ಕಾರ್ಯಾಂಗವೇ ಅಧ್ಯಕ್ಷೀಯ ಕಾರ್ಯಾಂಗ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಏಕವ್ಯಕ್ತಿ ಕಾರ್ಯಾಂಗ. ಒಂದು ಕೇಂದ್ರ ಸರ್ಕಾರದ ಕೈಯಲ್ಲಿ ರಾಜ್ಯದ ಎಲ್ಲ ಅಧಿಕಾರಗಳು ಕೇಂದ್ರೀಕೃತವಾಗಿರುವ ಕಾರ್ಯಾಂಗವೇ ಏಕವ್ಯಕ್ತಿ ಕಾರ್ಯಾಂಗ ಆಗಿರುತ್ತೆ. ಪ್ರೊಫೆಸರ್ ಗಾರ್ನರ್ ಅವರು ಕೇಂದ್ರವೊಂದರ ಅಂಗಗಳಿಗೆ ಸರ್ಕಾರದ ಸಮಸ್ತ ಅಧಿಕಾರವೆಲ್ಲವೂ ಸಂವಿಧಾನಬದ್ಧವಾಗಿ ದೊರೆತಿದ್ದು ಅದರ ಮೂಲಕ ಪ್ರಾಂತೀಯ ಅಥವಾ ಸ್ಥಳೀಯ ಸರ್ಕಾರಗಳು ತಮ್ಮ ಅಧಿಕಾರ ಮತ್ತು ಸ್ವಾಯತ್ತತೆಗಳೊಂದಿಗೆ ಅಸ್ತಿತ್ವವನ್ನು ಪಡೆದಿರುವ ಕಾರ್ಯಾಂಗವೇ ಏಕವ್ಯಕ್ತಿ ಕಾರ್ಯಾಂಗ ಅಂತ ಕರೀತಾರೆ. ಉದಾಹರಣೆಗೆ ಇಂಗ್ಲೆಂಡಲ್ಲಿ ಏಕವ್ಯಕ್ತಿ ಕಾರ್ಯಾಂಗ ಚಲಾವಣೆಯಲ್ಲಿದೆ. ನೋಡಿ, ಈ ಥರ ಕೊಡ್ತಾ ಇರ್ತಾರೆ. ಇಂಗ್ಲೆಂಡಲ್ಲಿ ಯಾವ ರೀತಿಯಾದ ಕಾರ್ಯಾಂಗ ಇದೆ, ಅಮೆರಿಕದಲ್ಲಿ ಯಾವ ರೀತಿಯಾದ ಕಾರ್ಯಾಂಗ ಇದೆ ಅಂತಲೂ ಸಹ ಕೇಳ್ತಾರೆ. ತುಂಬ ಇಂಪಾರ್ಟೆಂಟ್ ನೋಡಿ. ಇಂಗ್ಲೆಂಡಲ್ಲಿ ಏಕವ್ಯಕ್ತಿಯ ಕಾರ್ಯಾಂಗವಿದೆ, ಅಂದರೆ ಒಂದೇ ವ್ಯಕ್ತಿಯಲ್ಲಿ ಅಥವಾ ಒಂದೇ ಸರ್ಕಾರದಲ್ಲಿ ಎಲ್ಲ ಅಧಿಕಾರಗಳು ಕೇಂದ್ರೀಕೃತವಾಗಿರೋದನ್ನು ಏಕವ್ಯಕ್ತಿ ಕಾರ್ಯಾಂಗ ಅಂತ ಕರೀತಾರೆ. ಓಕೆ, ನೆಕ್ಸ್ಟು ಬಹುವ್ಯಕ್ತಿ ಕಾರ್ಯಾಂಗ. ಕಾರ್ಯಾಂಗದ ಅಧಿಕಾರವೆಲ್ಲವೂ ಏಕ ವ್ಯಕ್ತಿಯಲ್ಲಿ ಇರದೆ ಅನೇಕ ವ್ಯಕ್ತಿಗಳು ಅಥವಾ ಅನೇಕ ಸಂಸ್ಥೆಗಳಲ್ಲಿ ಹಂಚಲ್ಪಟ್ಟಿರುವ ಪದ್ಧತಿಯೇ ಬಹುವ್ಯಕ್ತಿ ಕಾರ್ಯಾಂಗ ಅಂತ ಕರೀತಾರೆ. ಉದಾಹರಣೆಗೆ ಸ್ವಿಟ್ಜರ್ಲೆಂಡಲ್ಲಿ ಈ ರೀತಿಯಾದ ಕಾರ್ಯಾಂಗ ಇದೆ. ಬಹುವ್ಯಕ್ತಿ ಕಾರ್ಯಾಂಗ ಅಂದ್ರೇನು? ಏಕ ವ್ಯಕ್ತಿ ಕಾರ್ಯಾಂಗಕ್ಕೆ ವಿರುದ್ಧವಾಗಿರೋದು. ಅಂದರೆ ಅಲ್ಲೇನು ಏಕ ವ್ಯಕ್ತಿಯಲ್ಲಿ ಅಥವಾ ಒಂದು ಸರ್ಕಾರದಲ್ಲಿ ಏನು ಅಧಿಕಾರ ಕೇಂದ್ರೀಕೃತವಾಗಿರುತ್ತೆ, ಇಲ್ಲಿ ಕಾರ್ಯಾಂಗದ ಅಧಿಕಾರವೆಲ್ಲವೂ ಏಕ ವ್ಯಕ್ತಿಯಲ್ಲಿ ಇರದೆ ಅನೇಕ ವ್ಯಕ್ತಿಗಳಲ್ಲಿ ಅಥವಾ ಅನೇಕ ಸಂಸ್ಥೆಗಳಲ್ಲಿ ಹಂಚಲ್ಪಟ್ಟಿರುತ್ತಲ್ಲ ಅಂತ ಪದ್ಧತಿಯನ್ನ ಬಹುವ್ಯಕ್ತಿ ಕಾರ್ಯಾಂಗ ಅಂತ ಕರೀತಾರೆ. ಇದು ಸ್ವಿಟ್ಜರ್ಲೆಂಡಲ್ಲಿದೆ. ಓಕೆ, ರಾಜಕೀಯ ಕಾರ್ಯಾಂಗ. ಜನತೆಯಿಂದ ನಿಗದಿತ ಅವಧಿಗೆ ಚುನಾಯಿತವಾದ ಕಾರ್ಯಾಂಗವನ್ನ ರಾಜಕೀಯ ಕಾರ್ಯಾಂಗವೆಂದು ಕರೆಯಲಾಗುತ್ತದೆ. ಉದಾಹರಣೆಗೆ ರಾಷ್ಟ್ರದ ಮಂತ್ರಿಮಂಡಲ ಇದು ರಾಜಕೀಯ ಕಾರ್ಯಾಂಗಕ್ಕೆ ಉದಾಹರಣೆಯಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಶಾಶ್ವತ ಕಾರ್ಯಾಂಗ. ನಿವೃತ್ತಿಯಾಗುವವರೆಗೂ ಅಧಿಕಾರದಲ್ಲಿದ್ದು ಶಾಸನಗಳನ್ನು ಅನುಷ್ಠಾನಗೊಳಿಸುವ ನೌಕರಶಾಹಿ ವರ್ಗವೇ ಈ ಶಾಶ್ವತ ಶಾಸಕಾಂಗ. ಅಂದರೆ ನಿವೃತ್ತಿ ಆಗೋವರೆಗೂ ಅಧಿಕಾರದಲ್ಲಿದ್ದು ಏನು ಶಾಸನಗಳನ್ನು ರೂಪಿಸೋದು, ಅನುಷ್ಠಾನಗೊಳಿಸೋದು ಏನು ಅಧಿಕಾರ ಇರುತ್ತಲ್ಲ, ಅದಕ್ಕೆ ಶಾಶ್ವತ ಕಾರ್ಯಾಂಗ ಅಂತ ಕರೀತಾರೆ. ಇವರು ರಾಜಕೀಯ ಕಾರ್ಯಾಂಗದ ನಿರ್ದೇಶನಗಳನ್ನು ಪಾಲಿಸುವ ಹಾಗೂ ಕಾರ್ಯಗತಗೊಳಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ.
ಕಾರ್ಯಾಂಗ ಏನು ನಿರ್ದೇಶನ ಮಾಡಿರುತ್ತಲ್ಲ ಆ ನಿರ್ದೇಶನಗಳನ್ನು ಪಾಲನೆ ಮಾಡೋದು ಹಾಗೂ ಆ ನಿರ್ದೇಶಗಳನ್ನು ಕಾರ್ಯಗತಗೊಳಿಸುವ ಜವಾಬ್ದಾರಿ ಈ ಶಾಶ್ವತ ಕಾರ್ಯಾಂಗಕ್ಕೆ ಇರುತ್ತೆ. ಯಾವುದೇ ಪಕ್ಷಗಳು ಸರ್ಕಾರವನ್ನು ರಚಿಸಿದರೂ ನಿರ್ದಿಷ್ಟವಾದ ಅಧಿಕಾರಾವಧಿಯನ್ನು ಅವರು ಹೊಂದಿರ್ತಾರೆ. ಫಾರ್ ಎಕ್ಸಾಂಪಲ್ ಬೇರೆ ಯಾರೂ ಅಲ್ಲ, ಸಿವಿಲ್ ಸರ್ವೆಂಟ್ಸ್. ಇವರೇನು ಈ ರಾಜಕೀಯ ಪಕ್ಷ ಒಂದು ಬಂದಮೇಲೆ ಆ ಸರ್ಕಾರ ಏನು ನೇಮಕ ಮಾಡಿರುತ್ತಲ್ಲ ಆ ವ್ಯಕ್ತಿಗಳು ಮಾತ್ರ ಇರ್ತಾರೆ. ಆಮೇಲೆ ಪಕ್ಷ ತಮ್ಮ ಅಧಿಕಾರವನ್ನು ಕಳೆದುಕೊಂಡ ಮೇಲೆ ಆ ವ್ಯಕ್ತಿಗಳು ಹೋಗೋದಿಲ್ಲ, ಅವರು ಶಾಶ್ವತವಾಗಿರ್ತಾರೆ. ರಾಜಕೀಯ ಏನು ಪಕ್ಷಗಳು ಚೇಂಜ್ ಆಕ್ಕೊಂತ ಬರುತ್ತೆ ಹೊರತು ಅವ್ರು ಯಾವತ್ತೂ ಚೇಂಜ್ ಆಗೋದಿಲ್ಲ. ಅವರು ಒಂದ್ಸರಿ ನೇಮಕ ಆದಮೇಲೆ ನಿವೃತ್ತಿ ಆಗೋವರೆಗೂ ಅವರು ಏನು ಕಾರ್ಯನಿರ್ವಹಿಸ್ತಾನೆ ಇರ್ತಾರೆ. ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ. ಯಾವುದೇ ಪಕ್ಷಗಳು ಸರ್ಕಾರವನ್ನು ರಚಿಸಿದರೂ ನಿರ್ದಿಷ್ಟವಾದ ಅಧಿಕಾರಾವಧಿಯನ್ನ ಅವರು ಹೊಂದಿರ್ತಾರೆ. ಆದರೆ ಈ ನೌಕರಶಾಹಿ ವರ್ಗವು ಶಾಶ್ವತವಾಗಿದ್ದು ರಾಜಕೀಯ ಕಾರ್ಯಾಂಗದ ಬೆನ್ನೆಲುಬಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇದು ಇಂಪಾರ್ಟೆಂಟ್ ನೋಡಿ. ಓಕೆ, ಒಟ್ಟಿನಲ್ಲಿ ರಾಷ್ಟ್ರದ ಸಂಪೂರ್ಣ ಆಡಳಿತ ಜವಾಬ್ದಾರಿಯನ್ನ ಕಾರ್ಯಾಂಗವೇ ಹೊಂದಿರುತ್ತದೆ. ಆಧುನಿಕ ಹಾಗೂ ವೈಜ್ಞಾನಿಕತೆ ಬೆಳೆದಂತೆ ಕಾರ್ಯಾಂಗದ ಜವಾಬ್ದಾರಿಯು ಹೆಚ್ಚುತ್ತಾ ಇರುತ್ತೆ. ಕಾರ್ಯಾಂಗವು ರಾಜ್ಯದ ಜೀವಾಳವಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಸೈದ್ಧಾಂತಿಕವಾಗಿ ಶಾಸಕಾಂಗವು ಶ್ರೇಷ್ಠ ಅಂಗವಾಗಿದ್ದರೂ ವ್ಯಾವಹಾರಿಕವಾಗಿ ಕಾರ್ಯಾಂಗವು ಸಮಸ್ತ ರಾಜ್ಯಾಡಳಿತವನ್ನು ನಿರ್ವಹಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ. ಓಕೆ, ಇದಿಷ್ಟು ಕಾರ್ಯಾಂಗದ ಬಗ್ಗೆ ಆಯಿತು. ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕ್ವಶನ್ಸ್ ಬಂದಿದ್ದಾವೆ. ಈ ಕ್ವಶನ್ಸ್ ನೋಡೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಬಂದು ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ. ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಯಾವುದು? ಕಾರ್ಯಾಂಗ. ಆಧುನಿಕ ರಾಜ್ಯಗಳೆಲ್ಲವೂ ಡ್ಯಾಶ್ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ. ಆಧುನಿಕ ರಾಜ್ಯಗಳೆಲ್ಲವೂ ಕಲ್ಯಾಣ ರಾಜ್ಯ ಸ್ಥಾಪನೆ ಮಾಡುವ ಗುರಿಯನ್ನು ಹೊಂದಿವೆ. ಆನುವಂಶಿಕ ವಿಧಾನವು ಡ್ಯಾಶ್ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನ ಆಯ್ಕೆ ಮಾಡುತ್ತದೆ. ಇದು ಏಕ ವ್ಯಕ್ತಿ ಕಾರ್ಯಾಂಗದ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನ ಆಯ್ಕೆ ಮಾಡುತ್ತದೆ. ಭಾರತದ ರಾಷ್ಟ್ರಪತಿಯವರು ಡ್ಯಾಶ್ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ. ಇವರು ಸಂಸದೀಯ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ. ಓಕೆ, ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಕ್ವಶನ್ಸ್ ಇದ್ದಾವೆ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಬೇರೆ ಕ್ಲಾಸಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ನ್ಯಾಯಾಂಗವನ್ನು ಸ್ಟಾರ್ಟ್ ಮಾಡೋಣ. ಓಕೆ, ನ್ಯಾಯಾಂಗ. ರಾಜಕೀಯ ವ್ಯವಸ್ಥೆಯಲ್ಲಿ ನ್ಯಾಯಾಂಗವು ಪ್ರಮುಖವಾದುದಾಗಿದೆ. ಶಾಸಕಾಂಗದಿಂದ ರೂಪಿಸಲ್ಪಟ್ಟ ಕಾನೂನುಗಳನ್ನು, ಕಾರ್ಯಾಂಗದ ಆಜ್ಞೆಗಳನ್ನು ಅರ್ಥೈಸುವ ಹಾಗೂ ನ್ಯಾಯಾಡಳಿತವನ್ನು ನಿರ್ವಹಿಸುವ ಸರ್ಕಾರದ ಮೂರನೇ ಅಂಗವೇ ನ್ಯಾಯಾಂಗ ಆಗಿದೆ. ಇದನ್ನು ರಾಷ್ಟ್ರದ ಕಾವಲುಗಾರನೆಂದು ಸಹ ಕರೆಯಲಾಗುತ್ತದೆ. ನ್ಯಾಯಾಂಗವನ್ನ ರಾಷ್ಟ್ರದ ಕಾವಲುಗಾರ ಅಂತ ಕರೀತಾರೆ. ನೋಡಿ, ಈ ಥರ ಸಣ್ಣ ಸಣ್ಣ ಕೀ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟು. ಶಾಸಕಾಂಗದಿಂದ ಏನು ರೂಪಿಸಲ್ಪಟ್ಟ ಕಾನೂನುಗಳನ್ನು, ಕಾರ್ಯಾಂಗದ ಆಜ್ಞೆಗಳನ್ನು ಈ ನ್ಯಾಯಾಂಗ ಅರ್ಥೈಸುವ ಕೆಲಸವನ್ನು ಮಾಡುತ್ತೆ. ಅದೇ ರೀತಿಯಾಗಿ ನ್ಯಾಯಾಂಗವನ್ನು ರಾಷ್ಟ್ರದ ಕಾವಲುಗಾರ ಅಂತ ಸಹ ಕರೀತಾರೆ. ಶಿಷ್ಟರ ಪರಿಪಾಲನೆ, ದುಷ್ಟರ ಶಿಕ್ಷೆ ಇದರ ಆದ್ಯ ಕರ್ತವ್ಯವಾಗಿದೆ. ಸುವ್ಯವಸ್ಥಿತ ರಾಷ್ಟ್ರ ನಿರ್ಮಾಣ ನ್ಯಾಯಾಂಗ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ ಇದೆ. ಓಕೆ, ನ್ಯಾಯಾಂಗದ ಅರ್ಥ. ನ್ಯಾಯಾಂಗ ಅಥವಾ ಜುಡಿಷಿಯರಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಜಸ್ಟಿಸಿಯಾ ಎಂಬ ಪದದಿಂದ ಬಂದಿದೆ. ನ್ಯಾಯಾಂಗ ಅಥವಾ ಜುಡಿಷಿಯರಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಜಸ್ಟಿಸಿಯಾ ಎಂಬ ಪದದಿಂದ ಬಂದಿದೆ. ವ್ಯಾಖ್ಯೆ. ಜಾನ್ ರಾಲ್ಸ್ ರವರ ಪ್ರಕಾರ ಪ್ರಜೆಗಳ ಹಕ್ಕುಗಳನ್ನು ನಿರ್ಧರಿಸಿ ಸಂರಕ್ಷಿಸುವ, ಅಪರಾಧಿಗಳನ್ನು ಶಿಕ್ಷಿಸುವ, ನ್ಯಾಯವನ್ನು ಎತ್ತಿ ಹಿಡಿಯುವ ಮತ್ತು ಮುಗ್ಧರನ್ನ ದುರಾಕ್ರಮಣದ ಅಪಾಯದಿಂದ ಸಂರಕ್ಷಿಸುವ ಸರ್ಕಾರದ ಅಂಗವೇ ನ್ಯಾಯಾಂಗ ಆಗಿದೆ ಅಂತ ಜಾನ್ ರಾಲ್ಸ್ ಅವರು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ನ್ಯಾಯಾಂಗದ ಮಹತ್ವ. ಕತ್ತಲೆಯಿಂದ ನ್ಯಾಯದ ದೀಪವು ಹೊರಹೊರಟರೆ ಕಗ್ಗತ್ತಲೆಯ ಕ್ರೌರ್ಯ ಏನೆಂಬುದನ್ನು ಮನವರಿಕೆಯಾಗುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ.
ಕತ್ತಲೆಯಿಂದ ನ್ಯಾಯದ ದ್ವೀಪವು ಹೊರಟರೆ ಕಗ್ಗತ್ತಲೆಯ ಕ್ರೌರ್ಯ ಏನೆಂಬುದನ್ನು ಮನವರಿಕೆಯಾಗುತ್ತದೆ ಅಂತೇಳಿ ಲಾರ್ಡ್ ಬ್ರೈಸ್ ರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯಾಯಾಂಗದ ಮಹತ್ವ ಏನೆಂಬುದನ್ನು ಇವರು ತಮ್ಮ ಹೇಳಿಕೆಗಳಲ್ಲಿ ತಿಳಿಸಿದ್ದಾರೆ. ಈ ಕೆಳಕಂಡ ಅಂಶಗಳನ್ನು ಇದು ದೃಢೀಕರಿಸುತ್ತದೆ. ಯಾವ ಅಂಶಗಳನ್ನು? ಕಾನೂನನ್ನು ರಕ್ಷಿಸುವುದು. ಮನುಷ್ಯರು ಎಷ್ಟೇ ಉತ್ತಮರಾದರೂ ಸಹ ಕಾನೂನಿನ ಭಯವಿಲ್ಲದಿದ್ದಾಗ ಸ್ವಾಭಾವಿಕವಾಗಿ ಕಾನೂನುಗಳಿಗೆ ಅವಿಧೇಯತೆಯನ್ನು ತೋರುತ್ತಾರೆ. ಇಂತಹ ಸಂದರ್ಭದಲ್ಲಿ ಕಾನೂನನ್ನು ಧಿಕ್ಕರಿಸಿದ ವ್ಯಕ್ತಿಗಳಿಗೆ ಶಿಕ್ಷೆ ನೀಡುವ ಮೂಲಕ ನ್ಯಾಯಾಂಗವು ಜನರು ತಮ್ಮ ತಮ್ಮ ಮಿತಿಗಳನ್ನು ಅರಿತುಕೊಂಡು ಸಮಾಜದಲ್ಲಿ ಬದುಕಲು ಅವಕಾಶವನ್ನು ಕಲ್ಪಿಸುತ್ತದೆ. ನೋಡಿ, ನ್ಯಾಯಾಂಗ ಒಂದು ಇರ್ತೇ ಇದ್ದಾಗ ಸಮಾಜ ಇಷ್ಟು ಸುವ್ಯವಸ್ಥಿತವಾಗಿರ್ತಾ ಇರಲಿಲ್ಲ. ಸಮಾಜದಲ್ಲಿ ಜನರು ನಿರ್ಭೀತಿಯಿಂದ ಓಡಾಡ್ತಾರೆ, ನಿರ್ಭೀತಿಯಿಂದ ತಮ್ಮ ಜೀವನವನ್ನು ನಡೆಸ್ತಾರೆ ಅಂದರೆ ಅದಕ್ಕೆ ನ್ಯಾಯಾಂಗನೇ ಮುಖ್ಯ ಕಾರಣ. ಯಾಕಂದರೆ ನ್ಯಾಯಾಂಗ ಏನು ಮಾಡುತ್ತೆ? ಜನರಿಗೆ ತಮ್ಮ ತಮ್ಮ ಮಿತಿಗಳನ್ನು ತಿಳಿಸುತ್ತೆ. ಆ ಮಿತಿಗಳ ಒಳಗನೆ ಜನರು ಸಮಾಜದಲ್ಲಿ ಬದುಕೋದಿಕ್ಕೆ ಅವಕಾಶ ಮಾಡಿಕೊಡುತ್ತೆ ನ್ಯಾಯಾಂಗ. ಓಕೆ, ನೆಕ್ಸ್ಟು ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ. ನ್ಯಾಯಾಂಗಕ್ಕೆ ಸರ್ಕಾರದ ಹಾಗೂ ವ್ಯಕ್ತಿಗಳ ಆಕ್ರಮಣದಿಂದ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ರಕ್ಷಿಸುವ ಹೊಣೆಗಾರಿಕೆ ಇದೆ. ಆದ್ದರಿಂದ ಇದನ್ನು ಹಕ್ಕು ಮತ್ತು ಸ್ವಾತಂತ್ರ್ಯಗಳ ಸಂರಕ್ಷಕ ಎಂದೇ ವರ್ಣಿಸಲಾಗಿದೆ. ನ್ಯಾಯಾಂಗವನ್ನು ಹಕ್ಕು ಮತ್ತು ಸ್ವಾತಂತ್ರ್ಯಗಳ ಸಂರಕ್ಷಕ ಅಂತೇಳಿ ವರ್ಣನೆ ಮಾಡಲಾಗಿದೆ. ಇದು ಸರ್ಕಾರವನ್ನು ತನ್ನ ಅಧಿಕಾರ ವ್ಯಾಪ್ತಿ ಮೀರದಂತೆ ನೋಡಿಕೊಳ್ಳುತ್ತದೆ. ನೋಡಿ, ಸರ್ಕಾರ ಅಧಿಕಾರ ಎಲ್ಲನೂ ತಮ್ಮ ಕೈಯಲ್ಲಿದೆ ಅಂತ ಹೇಳಿಬಿಟ್ಟು ಬೇಕಾಬಿಟ್ಟಿಯಾಗಿ ತಮಗಿಚ್ಛೆ ಬಂದಂಗೆ ಅಧಿಕಾರ ನಡೆಸೋದಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ತನ್ನ ವ್ಯಾಪ್ತಿ ಮೀರದಂತೆಯೇ ನೋಡಿಕೊಳ್ಳೋ ಥರ ನ್ಯಾಯಾಂಗ ಮಾಡುತ್ತೆ. ಈ ಮೂಲಕ ಸರ್ಕಾರದ ನಿರಂಕುಶತೆಯನ್ನು ನಿಯಂತ್ರಣ ಮಾಡುತ್ತೆ. ಪ್ರಜೆಗಳ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ ನ್ಯಾಯಾಂಗ. ಓಕೆ, ನೆಕ್ಸ್ಟು ನಾಗರಿಕ ಭದ್ರತೆ ಮತ್ತು ಕಲ್ಯಾಣ. ನಾಗರಿಕ ಭದ್ರತೆ ಮತ್ತು ಕಲ್ಯಾಣ. ಪ್ರಜೆಗಳ ಯೋಗಕ್ಷೇಮ ಹಾಗೂ ಭದ್ರತೆಯು ಒಂದು ರಾಷ್ಟ್ರದ ನ್ಯಾಯಾಂಗ ವ್ಯವಸ್ಥೆಯನ್ನು ಅವಲಂಬಿಸಿರುತ್ತದೆ. ಸ್ವತಂತ್ರವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಜನರ ಪ್ರಾಣ, ಆಸ್ತಿಪಾಸ್ತಿಯನ್ನು ರಕ್ಷಿಸುವ ಹೊಣೆ ನ್ಯಾಯಾಂಗದ್ದಾಗಿದೆ. ಎಲ್ಲಿ ನ್ಯಾಯಾಂಗವು ಸರಿಯಾಗಿ ಕೆಲಸ ನಿರ್ವಹಿಸುತ್ತದೆಯೋ ಅಲ್ಲಿ ಜನರಲ್ಲಿ ಭದ್ರತಾ ಭಾವನೆ ಮೂಡಿರುತ್ತದೆ. ನ್ಯಾಯಾಂಗ ಎಷ್ಟು ಸುರಕ್ಷಿತವಾಗಿ ನೋಡಿಕೊಳ್ಳುತ್ತೆ ಜನರಿಗೆ, ಅಷ್ಟು ಜನರು ಭದ್ರತಾ ಭಾವನೆಯನ್ನು ಹೊಂದಿರ್ತಾರೆ. ಇದು ಸಮಾಜದ ಅಭಿವೃದ್ಧಿಗೂ ಕೂಡ ಸಹಕಾರಿಯಾಗುತ್ತದೆ. ಇಲ್ಲದೇ ಇದ್ದಾಗ ಸಿಕ್ಕಲ್ಲಿ ಕೊಲೆ, ಅಪಹರಣ ಇಂಥವೆಲ್ಲ ನಡೀತಾ ಇರುತ್ತೆ. ನ್ಯಾಯಾಂಗ ವ್ಯವಸ್ಥಿತವಾಗಿ ಕೆಲಸ ನಿರ್ವಹಿಸಿದ್ರೇನೆ ನಮ್ಮಂಥ ಜನರು, ಸಾಮಾನ್ಯ ಜನರು ಸಮಾಜದಲ್ಲಿ ನಿರ್ಭೀತಿಯಿಂದ ಬದುಕೋದಿಕ್ಕೆ ಸಾಧ್ಯ ಆಗುತ್ತೆ. ರಾಜ್ಯದಲ್ಲಿ ಸುವ್ಯವಸ್ಥೆಯನ್ನು ಸ್ಥಾಪನೆ ಮಾಡುವುದು. ನ್ಯಾಯಾಂಗವು ರಾಜ್ಯದಲ್ಲಿ ಕಾನೂನನ್ನು ಜಾರಿಗೊಳಿಸಿ ಅದನ್ನು ಉಲ್ಲಂಘಿಸಿದವರನ್ನು ಶಿಕ್ಷೆಗೆ ಗುರಿಪಡಿಸುತ್ತದೆ. ನ್ಯಾಯಾಂಗವು ನಾಗರಿಕ ಕಾನೂನು, ಅಪರಾಧಿ ಕಾನೂನು ಮತ್ತು ಸಾಂವಿಧಾನಿಕ ಕಾನೂನಿನ ಬಗ್ಗೆಯೂ ವ್ಯವಹರಿಸುತ್ತದೆ. ನ್ಯಾಯಾಂಗ ನಾಗರಿಕ ಕಾನೂನು ಬಗ್ಗೆ ವ್ಯವಹಾರ ಮಾಡುತ್ತೆ, ಆಮೇಲೆ ಅಪರಾಧಿ ಕಾನೂನುಗಳನ್ನು ವ್ಯವಹರಿಸುತ್ತದೆ, ಸಾಂವಿಧಾನಿಕ ಕಾನೂನಿನ ಬಗ್ಗೆಯೂ ಕೂಡ ನ್ಯಾಯಾಂಗ ವ್ಯವಹರಿಸುತ್ತದೆ. ಈ ಮೂಲಕ ರಾಜ್ಯದಲ್ಲಿ ಸುವ್ಯವಸ್ಥೆಯನ್ನು ನಿರ್ವಹಿಸುವಲ್ಲಿ ನೆರವಾಗುತ್ತದೆ. ಓಕೆ, ನೆಕ್ಸ್ಟು ಸಾರ್ವಜನಿಕರಲ್ಲಿ ನಂಬಿಕೆಯನ್ನು ಮೂಡಿಸೋದು. ಸಂವಿಧಾನದ ಸಾಮರ್ಥ್ಯವು ನ್ಯಾಯಾಂಗದ ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಅವಲಂಬಿಸಿರುತ್ತದೆ. ಈ ಸಂವಿಧಾನದ ಸಾಮರ್ಥ್ಯ ಏನಾಗಿರುತ್ತೆ? ನ್ಯಾಯಾಂಗದ ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಅವಲಂಬಿಸಿದೆ. ಸಂವಿಧಾನದಲ್ಲಿ ಜನರ ವಿಶ್ವಾಸ ಉಳಿಯುವಂತೆ ನೋಡಿಕೊಳ್ಳುವುದು ನ್ಯಾಯಾಂಗದ ಸಂಪೂರ್ಣ ಜವಾಬ್ದಾರಿಯಾಗಿದೆ. ಇದು ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಜೀವಂತವಾಗಿ ಇಡುತ್ತದೆ. ನ್ಯಾಯಾಂಗ ಏನು ಮಾಡುತ್ತೆ? ಸಮಾಜದಲ್ಲಿ ಇರ್ತಕ್ಕಂಥ ಮೇಲು ಕೀಳು ಥರ ಅದು ಮಾಡೋದಿಲ್ಲ. ನ್ಯಾಯಾಂಗ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎನ್ನೋ ದೃಷ್ಟಿಯನ್ನು ತತ್ವವನ್ನು ಇಂದಿಗೂ ಸಹ ಜೀವಂತವಾಗಿ ಇಟ್ಟಿದೆ ನ್ಯಾಯಾಂಗ. ಓಕೆ, ನೆಕ್ಸ್ಟು ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಕಾರ್ಯಕ್ರಮಗಳು ದುರ್ಬಲ ಮತ್ತು ಬಡವರ್ಗದ ಪರ ಇರುವುದನ್ನು ಖಾತರಿಪಡಿಸಿಕೊಳ್ಳುವುದು ನ್ಯಾಯಾಂಗದ ಹೆಬ್ಬಯಕೆಯಾಗಿದೆ ಎಂಬ ಜಸ್ಟಿಸ್ ಭಗವತಿಯವರ ಹೇಳಿಕೆ ನ್ಯಾಯಾಂಗದ ಮಹತ್ವವನ್ನು ಇಮ್ಮಡಿಗೊಳಿಸುತ್ತದೆ.
ನೋಡಿ, ಜಸ್ಟಿಸ್ ಭಗವತಿ ಅವರು ಈ ವಾಕ್ಯವನ್ನು ಹೇಳಿದ್ದಾರೆ. ನೋಡಿ, ಯಾರ್ಯಾರು ಯಾವ್ಯಾವ ವಾಕ್ಯಗಳನ್ನು ಹೇಳಿದ್ದಾರೆ ಅನ್ನೋದು ಸ್ವಲ್ಪ ನೋಡ್ಕೊಂಡ್ಬಿಡಿ. ಯಾಕಂದರೆ ವಾಕ್ಯಗಳು ಕೊಡ್ತಾರೆ ಎಕ್ಸಾಮ್ಗಳಲ್ಲಿ, ಕಂಪಲ್ಸರಿ ಒಂದಿಲ್ಲ ಎರಡು ವಾಕ್ಯಗಳು ಕೊಡ್ತಾರೆ. ಟಿ ಇ ಟಿಗೂ ಕೊಡ್ತಾರೆ, GPSTRಗೂ ಸಹ ಕೊಡ್ತಾರೆ. ಸೊ ನೋಡ್ಕೊಂಡ್ಬಿಡಿ ಚೆನ್ನಾಗಿ. ಓಕೆ, ನ್ಯಾಯಾಂಗದ ರಚನೆ. ನ್ಯಾಯಾಂಗದ ರಚನೆಯು ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಭಿನ್ನವಾಗಿದೆ. ಪ್ರತಿಯೊಂದು ರಾಷ್ಟ್ರವು ಆಯಾ ದೇಶದ ರಾಜಕೀಯ ವ್ಯವಸ್ಥೆಗೆ ಹೊಂದಿಕೊಂಡಂತೆ ನ್ಯಾಯಾಂಗವನ್ನು ರಚಿಸಿಕೊಂಡಿರುತ್ತದೆ. ಕೆಲವು ರಾಷ್ಟ್ರಗಳಲ್ಲಿ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇದ್ದರೆ, ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಸಂಯುಕ್ತ ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಣಬಹುದು. ಅಂದರೆ ಸಂಯುಕ್ತ ನ್ಯಾಯಾಂಗ ವ್ಯವಸ್ಥೆ ಅಂದ್ರೇನು? ಏಕ ನ್ಯಾಯಾಂಗ ವ್ಯವಸ್ಥೆ ಇರದೆ ಹಲವಾರು ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರೋದು, ಅದಕ್ಕೆ ಸಂಯುಕ್ತ ನ್ಯಾಯಾಂಗ ವ್ಯವಸ್ಥೆ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ರಚನೆ. ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಾಷ್ಟ್ರದೊಳಗಿನ ನ್ಯಾಯಾಲಯಗಳೆಲ್ಲವೂ ಶ್ರೇಣೀಕೃತ ತತ್ವದ ಆಧಾರದ ಮೇಲೆ ರಚಿತಗೊಂಡು ಕಾರ್ಯನಿರ್ವಹಿಸುತ್ತವೆ. ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರುವ ದೇಶಗಳಲ್ಲಿ ಕೇಂದ್ರಕ್ಕೆ ಸಂಬಂಧಿಸಿದ ವಿವಾದಗಳನ್ನು ಸರ್ವೋಚ್ಚ ನ್ಯಾಯಾಲಯ ಬಗೆಹರಿಸಿದರೆ, ರಾಜ್ಯಕ್ಕೆ ಸಂಬಂಧಿಸಿದ ವಿವಾದಗಳನ್ನು ರಾಜ್ಯದ ಉಚ್ಚ ನ್ಯಾಯಾಲಯಗಳು, ಜಿಲ್ಲೆಗೆ ಸಂಬಂಧಿಸಿದ ಸೆಷನ್ಸ್ ನ್ಯಾಯಾಲಯಗಳು, ತಾಲೂಕು ಮಟ್ಟದಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು ನ್ಯಾಯ ತೀರ್ಮಾನ ಮಾಡ್ತವೆ. ಇವುಗಳೆಲ್ಲವೂ ಏಕ ಆದೇಶಕ್ಕೆ ಬದ್ಧವಾಗಿರುತ್ತವೆ. ಉದಾಹರಣೆಗೆ ಭಾರತ ಮತ್ತು ಕೆನಡಾದಲ್ಲಿ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇದೆ. ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂದ್ರೇನು? ಇಡೀ ದೇಶಕ್ಕೆ ಒಂದೇ ನ್ಯಾಯಾಂಗ ವ್ಯವಸ್ಥೆ, ಅಂದರೆ ಒಂದೇ ಕೋರ್ಟ್ ಇರುತ್ತೆ ಅಂತ ಅಲ್ಲ. ಎಲ್ಲ ನ್ಯಾಯಾಂಗ ವ್ಯವಸ್ಥೆ ಅಂದರೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ಏನೋ ನ್ಯಾಯಾಲಯಗಳಿದ್ರೂ ಸಹ ಅವೆಲ್ಲವೂ ಸಹ ಒಂದೇ ಏಕ ಆದೇಶಕ್ಕೆ ಬದ್ಧವಾಗಿರುತ್ತವೆ. ಆದ್ದರಿಂದ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತ ಕರೀತಾರೆ. ಇವುಗಳು ಭಾರತ ಮತ್ತು ಕೆನಡಾದಲ್ಲಿ ಅಸ್ತಿತ್ವದಲ್ಲಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ಅಧೀನ ನ್ಯಾಯಾಲಯಗಳು ತೀರ್ಪು ಕೊಡುವ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮತ್ತು ಉಚ್ಚ ನ್ಯಾಯಾಲಯಗಳ ತೀರ್ಪುಗಳನ್ನು ನಿರ್ದೇಶನಗಳನ್ನಾಗಿ ಇಟ್ಟುಕೊಂಡಿರುತ್ತವೆ. ಅಂದರೆ ಅಧೀನ ನ್ಯಾಯಾಲಯಗಳು ತೀರ್ಪು ಕೊಡುವ ಸಂದರ್ಭದಲ್ಲಿ ಏನು ಮಾಡ್ತವೆ? ಸರ್ವೋಚ್ಚ ನ್ಯಾಯಾಲಯದ ಮತ್ತು ಉಚ್ಚ ನ್ಯಾಯಾಲಯಗಳ ತೀರ್ಪುಗಳನ್ನು ನಿರ್ದೇಶನವನ್ನಾಗಿಟ್ಕೊಂಡು ಅವುಗಳು ಅಧೀನ ನ್ಯಾಯಾಲಯಗಳು ತಮ್ಮ ತೀರ್ಪನ್ನು ನೀಡುತ್ತವೆ. ಸರ್ವೋಚ್ಚ ನ್ಯಾಯಾಲಯವೇ ತೀರ್ಪುಗಳನ್ನು ನಿರ್ದೇಶನಗಳನ್ನಾಗಿ ಇಟ್ಟುಕೊಂಡಿರುತ್ತವೆ. ಸರ್ವೋಚ್ಚ ನ್ಯಾಯಾಲಯವೇ ಅಂತಿಮ ಮಾನವೀಯ ನ್ಯಾಯಾಲಯವಾಗಿರುತ್ತದೆ. ಅಂದರೆ ಕೆಳ ನ್ಯಾಯಾಲಯಗಳು ನಮಗೇನಾದರೂ ಸರಿಯಾಗಿ ತೀರ್ಪು ಕೊಟ್ಟಿಲ್ಲ, ನಮಗೆ ನ್ಯಾಯ ಒದಗಿಸಿಲ್ಲ ಅಂತಂದಮೇಲೆ ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋಗಬೇಕು. ನೋಡಿ, ಫಾರ್ ಎಕ್ಸಾಂಪಲ್, ಜಿಲ್ಲಾ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ, ಆಗ ನಾವು ಹೈಕೋರ್ಟ್ಗೆ ಹೋಗ್ಬೋದು. ಹೈಕೋರ್ಟಲ್ಲೂ ನಮಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆ ರೀತಿಯಾಗಿ ಅಂತಿಮವಾಗಿ ನಾವು ಮನವಿ ಸಲ್ಲಿಸೋದಕ್ಕೆ ಇರೋದು ಅಂತಂದರೆ ಸರ್ವೋಚ್ಚ ನ್ಯಾಯಾಲಯ, ಅದಕ್ಕೂ ಮೇಲೆ ನ್ಯಾಯಾಲಯ ಇಲ್ಲ. ಆದ್ದರಿಂದ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯವೇ ಅಂತಿಮ ಮಾನವೀಯ ನ್ಯಾಯಾಲಯವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಎಲ್ಲ ಸ್ವರೂಪದ ಪ್ರಕರಣಗಳ ವಿಲೇವಾರಿ ಮಾಡಿ ನೀಡಿದ ತೀರ್ಪುಗಳ ಮರುಪರಿಶೀಲನೆಗೆ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗುವುದು ಇಲ್ಲಿ ಅನಿವಾರ್ಯ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಮರುಪರಿಶೀಲಿಸುವ ಮತ್ಯಾವ ನ್ಯಾಯಾಲಯವೂ ಇಲ್ಲಿ ಅಸ್ತಿತ್ವದಲ್ಲಿರುವುದಿಲ್ಲ. ಅಂದರೆ ಕೆಳ ನ್ಯಾಯಾಲಯಗಳು ಏನಾದರೂ ತೀರ್ಪು ಕೊಟ್ಟಾಗ ಅದನ್ನು ಮರುಪರಿಶೀಲನೆ ಮಾಡೋ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಬಟ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಮರುಪರಿಶೀಲನೆ ಮಾಡೋ ಉಚ್ಚ ನ್ಯಾಯಾಲಯ ಅಂದರೆ ಮತ್ತೊಂದು ಸರ್ವೋಚ್ಚ ನ್ಯಾಯಾಲಯ ನಮ್ಮಲ್ಲಿ ಅಸ್ತಿತ್ವದಲ್ಲಿಲ್ಲ. ಓಕೆ, ನೆಕ್ಸ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯನೇ ಅಂತಿಮ ಅಂತ ಕೊಟ್ಟಿದ್ದಾರೆ. ಸಂಯುಕ್ತ ನ್ಯಾಯಾಲಯ ವ್ಯವಸ್ಥೆ ರಚನೆ. ಸಂಯುಕ್ತ ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳು ಪ್ರತ್ಯೇಕ ಹಾಗೂ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರ್ತವೆ. ನಮ್ಮಲ್ಲಿ ಕೇಂದ್ರದಲ್ಲೂ ನ್ಯಾಯಾಲಯಗಳಿದ್ದಾವೆ, ರಾಜ್ಯದಲ್ಲೂ ನ್ಯಾಯಾಲಯಗಳಿದ್ದಾವೆ. ಬಟ್ ಅವೇನು ಏಕ ಆದೇಶಕ್ಕೆ ಬದ್ಧವಾಗಿರ್ತವೆ. ಬಟ್ ಈ ಸಂಯುಕ್ತ ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡನ್ನೂ ಪ್ರತ್ಯೇಕ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರುತ್ತವೆ. ರಾಜ್ಯಗಳಲ್ಲಿನ ಉಚ್ಚ ನ್ಯಾಯಾಲಯಗಳು ರಾಜ್ಯಗಳಿಗೆ ಸಂಬಂಧಿಸಿದ ಕಾರ್ಯಗಳನ್ನು ಸ್ವತಂತ್ರವಾಗಿ ನಿರ್ವಹಿಸುತ್ತವೆ. ಉದಾಹರಣೆಗೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಕೇಂದ್ರದಲ್ಲಿ ಸರ್ವೋಚ್ಚ ನ್ಯಾಯಾಲಯವಿದೆ. ಅಂದರೆ ಅಮೆರಿಕದಲ್ಲೇನು ಕೇಂದ್ರ ಮತ್ತು ರಾಜ್ಯ ಅಂತೇಳಿ ಎರಡು ಸಿಟಿಜನ್ಶಿಪ್ ಇದ್ದಾವೆ. ಅಂದರೆ ಕೇಂದ್ರದಲ್ಲಿ ವಾಸ ಆಗಿರೋದ್ರಿಗೆ ಒಂದು ಸಿಟಿಜನ್ಶಿಪ್, ಮತ್ತು ರಾಜ್ಯದಲ್ಲಿ ವಾಸ ಆಗಿರೋದ್ರಿಗೆ ಅವ್ರಿಗೂ ಒಂದು
ಪೌರತ್ವ, ಈ ರೀತಿಯಾಗಿ ಅಲ್ಲೂ ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಸಹ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಅಸ್ತಿತ್ವದಲ್ಲಿದ್ದಾವೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಕೇಂದ್ರದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇದೆ. ಇದು ಸಂವಿಧಾನಾತ್ಮಕವಾಗಿ ರಚನೆಗೊಂಡಿರುತ್ತದೆ. ರಾಜ್ಯಗಳಲ್ಲಿನ ನ್ಯಾಯಾಲಯಗಳನ್ನು ಕೇಂದ್ರ ಶಾಸನ ಸಭೆ ಅಂದರೆ ಕಾಂಗ್ರೆಸ್ ಶಾಸನಗಳನ್ವಯ ರಚಿಸಲಾಗುತ್ತದೆ. ಇವುಗಳು ರಾಜ್ಯಗಳಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ. ಅಂದರೆ ಎರಡು ಸ್ವತಂತ್ರವಾದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೊಂದಿರ್ತವೆ. ಸ್ವಿಟ್ಜರ್ಲೆಂಡ್ನಲ್ಲಿಯೂ ಸಂಯುಕ್ತ ನ್ಯಾಯಾಂಗ ವ್ಯವಸ್ಥೆ ಇದೆ. ಕೇಂದ್ರ ಮತ್ತು ರಾಜ್ಯಗಳೆರಡೂ ಸ್ವತಂತ್ರವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರ್ತವೆ. ನ್ಯಾಯಾಧೀಶರುಗಳನ್ನು ಅಲ್ಲಿಯ ಫೆಡರಲ್ ಅಸೆಂಬ್ಲಿ ಆಯ್ಕೆ ಮಾಡುತ್ತದೆ. ಫೆಡರಲ್ ಅಸೆಂಬ್ಲಿ ಈ ನ್ಯಾಯಾಧೀಶರನ್ನು ಆಯ್ಕೆ ಮಾಡುತ್ತೆ. ಸಾಂವಿಧಾನಿಕ ಕಾನೂನಿನ ಬಗ್ಗೆಯೂ ವ್ಯವಹರಿಸುತ್ತದೆ. ಈ ಮೂಲಕ ರಾಜ್ಯದಲ್ಲಿ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನೆರವಾಗುತ್ತದೆ. ಓಕೆ, ನೆಕ್ಸ್ಟು ನ್ಯಾಯಾಂಗದ ಕಾರ್ಯಗಳು. ನ್ಯಾಯಾಂಗ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಓಕೆ, ನ್ಯಾಯಾಂಗವು ಸರ್ಕಾರದ ವ್ಯವಸ್ಥೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಇದು ನ್ಯಾಯಿಕ ಕಾರ್ಯವನ್ನು ನಿರ್ವಹಿಸುವ ಮೂಲಕ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತದೆ. ಇದರ ಕಾರ್ಯಗಳು ಇಂತಿವೆ. ಫಸ್ಟ್ ಒನ್, ಕಾನೂನನ್ನು ಅರ್ಥೈಸುವುದು ಇದರ ಮುಖ್ಯ ಕಾರ್ಯವಾಗಿದೆ. ನ್ಯಾಯಾಂಗವು ಅಸ್ಪಷ್ಟ ಮತ್ತು ತೀರಾ ಸಂಕ್ಷಿಪ್ತ ಕಾನೂನುಗಳಿಗೆ ಅಗತ್ಯತೆಗೆ ತಕ್ಕಂತೆ ಅರ್ಥ ವಿವರಣೆಯನ್ನು ನೀಡುತ್ತದೆ. ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ, ಆದರೆ ಸಂವಿಧಾನದ ನ್ಯಾಯಾಧೀಶರು ಹೇಳಿದ ಹಾಗೆ ಎನ್ನುವ ಜಸ್ಟಿಸ್ ಹ್ಯೂಗ್ಸ್ರ ಹೇಳಿಕೆ ಇದನ್ನು ಸಮರ್ಥಿಸುತ್ತದೆ. ಜಸ್ಟಿಸ್ ಹ್ಯೂಗ್ಸ್ ಅವರು ಏನು ಸಮರ್ಥನೆ ಮಾಡ್ತಾರೆ ಅಂತ ಕೇಳಿದಾಗ, ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ, ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಥರ ಹೇಳಿಕೆಗಳು ನೆನಪಲ್ಲಿ ಇಟ್ಕೊಳ್ರಿ, ಕೇಳ್ತಾ ಇರ್ತಾರೆ ಎಕ್ಸಾಮ್ಗಳಲ್ಲಿ. ಓಕೆ, ನೆಕ್ಸ್ಟು ನ್ಯಾಯ ತೀರ್ಮಾನ. ನ್ಯಾಯಾಂಗದ ಮುಖ್ಯ ಕಾರ್ಯವೆಂದರೆ ಆಚರಣೆಯಲ್ಲಿರುವ ಕಾನೂನಿಗೆ ಬದ್ಧವಾಗಿ ನ್ಯಾಯ ತೀರ್ಮಾನ ಮಾಡುವುದಾಗಿದೆ. ಇದು ವ್ಯಕ್ತಿಗಳ ನಡುವೆ ಅಥವಾ ವ್ಯಕ್ತಿ ಮತ್ತು ಸರ್ಕಾರದ ನಡುವೆ, ರಾಜ್ಯಗಳ ನಡುವಿನ ವಿವಾದಗಳನ್ನು ನ್ಯಾಯ ನಿರ್ಣಯದ ಮೂಲಕ ಬಗೆಹರಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ. ನ್ಯಾಯ ತೀರ್ಮಾನವನ್ನು ಯಾವ ರೀತಿಯಾಗಿ ಮಾಡುತ್ತೆ? ವ್ಯಕ್ತಿಗಳ ಮಧ್ಯೆ ಇರಬಹುದು, ವ್ಯಕ್ತಿ ಮತ್ತು ಸರ್ಕಾರದ ನಡುವೆ ಇರಬಹುದು, ರಾಜ್ಯಗಳ ನಡುವಿನ ವಿವಾದಗಳನ್ನು ನ್ಯಾಯ ನಿರ್ಣಯದ ಮೂಲಕ ಬಗೆಹರಿಸುವ ಕಾರ್ಯವನ್ನು ನ್ಯಾಯಾಂಗ ಮಾಡುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಆಜ್ಞೆಗಳನ್ನು ಹೊರಡಿಸುವುದು. ಪ್ರಜೆಗಳು ತಮ್ಮ ಹಕ್ಕುಗಳಿಗೆ ಚ್ಯುತಿ ಉಂಟಾದಾಗ ನ್ಯಾಯಾಲಯದ ಮೊರೆ ಹೋಗಬಹುದಾಗಿದೆ. ಅವರ ಹಕ್ಕುಗಳ ರಕ್ಷಣೆಗಾಗಿ ನ್ಯಾಯಾಲಯವು ಆಜ್ಞೆಗಳನ್ನು ಹೊರಡಿಸಿ ಹಕ್ಕುಗಳನ್ನು ರಕ್ಷಿಸುತ್ತದೆ. ಇವುಗಳನ್ನು ರಿಟ್ ಆಜ್ಞೆಗಳು ಅಂತ ಕರೀತಾರೆ. ನೋಡಿ, ರಿಟ್ ಆಜ್ಞೆಗಳು ಅಂದರೆ ಜನರಿಗೆ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆ ಉಂಟಾದರೆ 32ನೇ ವಿಧಿ ಪ್ರಕಾರ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಹಾಗೆ ಹೈಕೋರ್ಟ್ಗೆ 226ನೇ ವಿಧಿ ಪ್ರಕಾರ ಹೈಕೋರ್ಟ್ಗೆ ಹೋಗಬಹುದು. ಈ ರೀತಿಯಾಗಿ ರಿಟ್ ಆಜ್ಞೆಗಳನ್ನು ಹೊರಡಿಸ್ತಾರೆ. ಸಲಹೆ ನೀಡುವುದು. ಭಾರತದಂತಹ ದೇಶಗಳಲ್ಲಿ ಕ್ಲಿಷ್ಟ ಪ್ರಶ್ನೆಗಳು ಎದುರಾದಾಗ ನ್ಯಾಯಾಂಗವು ಸರ್ಕಾರಕ್ಕೆ ಸಲಹೆ ನೀಡುತ್ತದೆ. ಅಂದರೆ ಯಾವುದಾದ್ರೂ ಕಠಿಣ ಪರಿಸ್ಥಿತಿ ಅಂತ ಬಂದಾಗ ಭಾರತಕ್ಕೆ, ಆಗ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತೆ ನ್ಯಾಯಾಂಗ. ಆದರೆ ಈ ಕಾರ್ಯವನ್ನು ಮಾಡಲೇಬೇಕೆಂಬ ನಿಯಮ ಏನಿಲ್ಲ. ಇದು ಅಮೆರಿಕದಲ್ಲಿ ಆಚರಣೆಯಲ್ಲಿಲ್ಲ. ಅಂದರೆ ಅಮೆರಿಕದಲ್ಲಿ ಈ ಥರ ಪದ್ಧತಿ ಇಲ್ಲ, ಬಟ್ ಭಾರತದಲ್ಲಿ ಇದೆ. ಇದು ಸರ್ಕಾರಕ್ಕೆ ನ್ಯಾಯಾಂಗ ಸಲಹೆ ನೀಡಲೇಬೇಕು ಅಂತೇನೂ ಇಲ್ಲ, ನಿಯಮ ಏನೂ ಇಲ್ಲ. ಆದರೆ ಭಾರತದ ಶಾಸಕಾಂಗ ಅಥವಾ ಸರ್ಕಾರ ಹೋಗಿ ನ್ಯಾಯಾಂಗದ ಸಲಹೆ ಕೇಳಿದರೆ ಅವರು ಕೊಡಬಹುದು. ಆ ಸಲಹೆಯನ್ನು ಸರ್ಕಾರ ಪಾಲಿಸಲೇಬೇಕೆಂಬುದೇನಿಲ್ಲ. ಅವ್ರಿಗೆ ಪಾಲಿಸಬೇಕು ಅನಿಸಿದರೆ ಪಾಲಿಸಬಹುದು, ಇಲ್ಲಾಂದರೆ ಇಲ್ಲ. ಓಕೆ, ನೆಕ್ಸ್ಟು ನ್ಯಾಯಿಕ ವಿಮರ್ಶೆ. ಶಾಸಕಾಂಗದಿಂದ ರಚಿಸಲ್ಪಟ್ಟ ಶಾಸನಗಳು ಮತ್ತು ಕಾರ್ಯಾಂಗದಿಂದ ಹೊರಡಿಸಲ್ಪಟ್ಟ ಆಜ್ಞೆಗಳ ಸಂವಿಧಾನಬದ್ಧತೆಯನ್ನು ಪರಿಶೀಲಿಸಿ ಅವುಗಳನ್ನು ಸಿಂಧುತ್ವ ಮತ್ತು ಅಸಿಂಧುತ್ವವನ್ನು ಘೋಷಿಸುವ ಅಧಿಕಾರವೇ ನ್ಯಾಯಿಕ ವಿಮರ್ಶೆ ಆಗಿದೆ. ನೋಡಿ, ನ್ಯಾಯಿಕ ವಿಮರ್ಶೆ ಅಂದ್ರೇನು? ಸರ್ಕಾರದಿಂದ ರಚಿಸಲ್ಪಟ್ಟ ಶಾಸನಗಳನ್ನು ಮತ್ತು
ಕಾರ್ಯಾಂಗದಿಂದ ಹೊರಡಿಸಲ್ಪಟ್ಟ ಆಜ್ಞೆಗಳ ಸಂವಿಧಾನಬದ್ಧತೆಯನ್ನು ಪರಿಶೀಲನೆ ಮಾಡ್ತಾರೆ. ಅವುಗಳ ಸಿಂಧುತ್ವ ಮತ್ತು ಅಸಿಂಧುತ್ವವನ್ನು ಘೋಷಿಸುವ ಅಧಿಕಾರವನ್ನೇ ನ್ಯಾಯಿಕ ವಿಮರ್ಶೆ ಅಂತ ಕರೀತಾರೆ. ಶಾಸಕಾಂಗ ಮತ್ತು ಕಾರ್ಯಾಂಗಗಳು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ತಡೆಯಲು ನ್ಯಾಯಾಂಗವು ನ್ಯಾಯಿಕ ವಿಮರ್ಶೆಯ ಅಧಿಕಾರವನ್ನು ಹೊಂದಿರುತ್ತದೆ. ಅಂದರೆ ಶಾಸಕಾಂಗ ಆಗಿರಬಹುದು, ಕಾರ್ಯಾಂಗ ಆಗಿರಬಹುದು, ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಂತೇಳಿ ನ್ಯಾಯಾಂಗ ನ್ಯಾಯಿಕ ವಿಮರ್ಶೆಯ ಅಧಿಕಾರವನ್ನು ಹೊಂದಿರುತ್ತದೆ. ಉದಾಹರಣೆಗೆ ಅಮೆರಿಕ, ಭಾರತ. ಅಮೆರಿಕದಲ್ಲೂ ಈ ರೀತಿಯಾದ ಪದ್ಧತಿ ಇದೆ, ಆಮೇಲೆ ಭಾರತದಲ್ಲೂ ಇದೆ. ಏನು, ನ್ಯಾಯಿಕ ವಿಮರ್ಶೆ ಅಮೆರಿಕದಲ್ಲೂ ಇದೆ, ಭಾರತದಲ್ಲೂ ಇದೆ. ಓಕೆ. ಒಟ್ಟಿನಲ್ಲಿ ನ್ಯಾಯಾಂಗವು ಸಮಗ್ರ ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ಪೂರ್ಣ ಹೊಣೆಯನ್ನು ಹೊಂದಿರುತ್ತದೆ. ಇದು ಶಾಸಕಾಂಗದ ಶಾಸನಗಳು, ಕಾರ್ಯಾಂಗದ ಆಜ್ಞೆಗಳು ಪ್ರಜೆಗಳ ಹಿತಾಸಕ್ತಿಗೆ ಅನುಗುಣವಾಗಿರುವಂತೆ ನೋಡಿಕೊಳ್ಳುತ್ತದೆ. ಹಾಗಾಗಿ ಸ್ವತಂತ್ರ, ನಿಷ್ಪಕ್ಷಪಾತ ಮತ್ತು ನಿರ್ಭೀತ ನ್ಯಾಯಾಂಗವು ಸ್ವಸ್ಥ ಸಮಾಜದ ಕೈದಿವಿಗೆಯಾಗಿದೆ. ಅಂದರೆ ನ್ಯಾಯಾಂಗಕ್ಕೆ ಸ್ವಾತಂತ್ರ್ಯ ಇರಬೇಕು, ಯಾವುದೇ ರಾಜಕೀಯ ಪಕ್ಷದ ಒತ್ತಡಕ್ಕೆ ಒಳಗಾಗದಂಗೆ ಅದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು, ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು, ಆಮೇಲೆ ನಿರ್ಭೀತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರೆ ಅಂದರೆ ನ್ಯಾಯಾಂಗ ಇದ್ದರೆ ಸ್ವಸ್ಥ ಸಮಾಜದ ಕೈದಿವಿಗೆ ಆಗಿರುತ್ತದೆ. ಓಕೆ, ಇದಿಷ್ಟು ಇವತ್ತಿನ ಪಾಠ ಆಗಿತ್ತು. ಈಗ ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳಗಳನ್ನು ತುಂಬಿರಿ ಕ್ವಶನ್ಸನ್ನು ನೋಡೋಣ. ಓಕೆ. ನ್ಯಾಯಾಂಗದ ಮೂಲ ಪದ. ನ್ಯಾಯಾಂಗದ ಮೂಲ ಪದ ಲ್ಯಾಟಿನ್ ಭಾಷೆಯ ಜಸ್ಟಿಸಿಯಾ ಎಂಬ ಪದದಿಂದ ಬಂದಿದೆ. ಒಂದು ನಿಮಿಷ. ಜಸ್ಟಿಸಿಯಾ ಎಂಬ ಪದದಿಂದ ಬಂದಿದೆ. ಹಕ್ಕುಗಳ ರಕ್ಷಕ ಎಂದು ಯಾವುದನ್ನು ಕರೆಯಲಾಗುತ್ತೆ? ನ್ಯಾಯಾಂಗವನ್ನು ಹಕ್ಕುಗಳ ರಕ್ಷಕ ಅಂತ ಕರೆಯಲಾಗುತ್ತೆ. ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ, ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಯಾರು? ಜಸ್ಟಿಸ್ ಹ್ಯೂಗ್ಸ್. ಓಕೆ. ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟಿನ ಈಗಿನ ಮುಖ್ಯ ನ್ಯಾಯಾಧೀಶರು ಭೂಷಣ್ ರಾಮಕೃಷ್ಣ ಗವಾಯಿ. ಇವರು ಈ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಈ ಒಂದು ಪಾಠ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಪಾಠ ಕೇಂದ್ರ ಸರ್ಕಾರ ಅನ್ನೋ ಪಾಠವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಆಲ್ಮೋಸ್ಟ್ ಇದು ತುಂಬ ಲೆಂದಿಯಾಗಿತ್ತು ಈ ಕ್ಲಾಸು. ಸೊ ಹಾಗಾಗಿ ದಯವಿಟ್ಟು ಪೂರ್ತಿಯಾಗಿ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಪಾಠ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ಚಾನೆಲ್ನ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ TET ಬಂದಿದೆಯಲ್ಲ, TETಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರೋ ಎಲ್ರಿಗೂ ಈ ಚಾನೆಲ್ನ ತಲುಪಿಸಿ ಅಂತ ಕೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಏನಾದರೂ ಕ್ವೆರೀಸ್ ಇದ್ದರೆ, ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಓಕೆ.